So hi, good evening. Welcome back for biology session. ನಾನು ನಿಮ್ಮ ಶಶಾಂಕ್ ಸರ್ ಆ್ಯಂಡ್ ಎಸ್ ಎಸ್ ಸರ್ ಆ್ಯಂಡ್ ಇವತ್ತಿಂದ ಒಂದು ಹೊಸ ಕ್ರಿಯೇಷನ್ ಆಗಿ ನಾವು ಒಂದು ಬಯಾಲಜಿನ ಕಲಿತಾ ಹೋಗೋಣ. ಸೊ ಏನೇನೆಲ್ಲ ಚಾಪ್ಟರ್ಸ್ ಇದೆ ಆ್ಯಂಡ್ ಬಿಕಾಸ್ ಆಲ್ರೆಡಿ ಫಸ್ಟ್ ಪಿ ಯು ಇಂದ ಈಗೇನು ಸೆಕೆಂಡ್ ಪಿ ಯುಗೆ ಬಂದಿದ್ದೀರಾ ಆ ಸ್ಟೂಡೆಂಟ್ಸ್ಗಳಿಗೆ ಸೊ ಪ್ರತಿಯೊಂದು ಚಾಪ್ಟರ್ನ ಡೀಟೈಲ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಬರ್ತೀನಿ. ಆ್ಯಂಡ್ ಇದರಲ್ಲಿ ಬರೀ NCERT ಅಲ್ಲದೆ ಕೆಲವೊಂದು ಕಾನ್ಸೆಪ್ಟ್ಸ್ಗಳನ್ನ ನೀಟ್ ಮತ್ತು CET ಲೆವೆಲ್ಗೆ ಇರುವಂಥ ಕಾನ್ಸೆಪ್ಟ್ಸ್ಗಳನ್ನ ಏನೇನಿರುತ್ತೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ಗಳನ್ನ ಆ್ಯಡ್ ಮಾಡ್ತಾ ಸೊ ಒಂದು ಚಾಪ್ಟರ್ಸ್ಗಳನ್ನ ಕಲಿತಾ ಹೋಗೋಣ. ಜೊತೆಗೆ ಅದರಲ್ಲಿ ಯಾವ್ಯಾವೆಲ್ಲ ಫಿಲ್ ಇನ್ ದ ಬ್ಲಾಂಕ್ಸಿಗೆ ಕೇಳ್ತಾರೆ, ಯಾವ ಥರ ಕ್ವಶನ್ಸ್ಗಳನ್ನ MCQಸಿಗೆ ಕೇಳ್ತಾರೆ ಆ್ಯಂಡ್ ಕ್ವಶನ್ ಆನ್ಸರ್ಸ್ಗಳನ್ನ ಯಾವ ಥರ ಫ್ರೇಮ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಲಾಸ್ಟ್ ಮೇನ್ 5 ಮಾರ್ಕ್ಸ್ ಅಂತ ಬಂದಾಗ ಇಂಡೈರೆಕ್ಟ್ಲಿ ಯಾವ್ಯಾವ ಚಾಪ್ಟರ್ಸ್ಗಳಿಂದ ಯಾವ್ಯಾವ ಥರ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡ್ತಾರೆ ಅನ್ನೋದನ್ನು ಸೊ ನಾವು ಒಂದೊಂದು ಚಾಪ್ಟ್ರಲ್ಲಿ ಅನಲೈಸ್ ಮಾಡ್ತಾ ಹೋಗೋಣ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕಾನ್ಸೆಪ್ಟ್. ಆ್ಯಂಡ್ ಆಲ್ರೆಡಿ ನಮಗೆ ಗೊತ್ತಿದೆ ವಿ ಹ್ಯಾವ್ ಅ 5 different types of the concepts ಇದೆ. The one it is about the reproduction concepts, and the second is about genetics, and the third one it is about microbiology, and fourth one biotechnology, and the fifth one ಎಕಾಲಜಿ. ಸೊ ಟೋಟಲ್ ಎಲ್ಲ ಸೇರಿ ನಮಗೆ 13 ಚಾಪ್ಟರ್ಸ್ಗಳಿದೆ. ಸೊ ಈಗ ಲೆಟ್ ಅಸ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ಫಸ್ಟ್ ಯೂನಿಟ್. ಆ್ಯಕ್ಚುಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇದೆ, ಬಟ್ ಅದಕ್ಕಿಂತ ಮುಂಚೆ ಈ ಒಂದು ಕಾನ್ಸೆಪ್ಟನ್ನು ತಗೊಂಡು ಸ್ಟಾರ್ಟ್ ಮಾಡ್ತಾ ಹೋಗೋಣ ಅಂತ ಹೇಳಿ ಸೊ ಇವತ್ತಿಂದ ಒಂದು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಕ್ಕೆ ಹೊರಟಿರೋದು, ಚಾಪ್ಟರ್ನ ಸ್ಟಾರ್ಟ್ ಮಾಡಕ್ಕೆ ಹೊರಟಿರೋದು, ದಟ್ ಈಸ್ ವಾಟ್ ಹ್ಯೂಮನ್ ರೀಪ್ರೊಡಕ್ಷನ್. ಓಕೆ, ಸೊ ಬಿಫೋರ್ ದ್ಯಾಟ್ ಈ ಚಾಪ್ಟ್ರಲ್ಲಿ ಏನೇನಿದೆ ಅಂತ ಅನಲೈಸ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಸೊ ಬೇಸಿಕ್ ಏನೇನೆಲ್ಲ ಅನಲೈಸ್ ಮಾಡಿದ್ದೀರಾ ಅಂತ ಹೇಳಿ ಸೊ ನೋಡ್ತಾ ಹೋಗೋಣ. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನ ಅನಲೈಸ್ ಮಾಡ್ತಾ ಹೋಗೋಣ, ಏನೇನೆಲ್ಲ ಸ್ಟಡಿ ಮಾಡಿದ್ರಿ. ಬಿಕಾಸ್ ಇದೇ ಕಾನ್ಸೆಪ್ಟನ್ನು ನೀವು 10th ಅಲ್ಲೂ ಕೂಡ ಔಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಅಂತ ಓದಿದ್ರಿ. ಸೊ ಅದರಲ್ಲಿ ಏನೇನೆಲ್ಲ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಪಾಯಿಂಟ್ಸ್ಗಳು ಇದೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಬಿಫೋರ್ ದ್ಯಾಟ್ we already know that so the first chapter naವೇನ್ ಸ್ಟಾರ್ಟ್ ಮಾಡ್ತಾ ಇದೀವಿ, it is called the metaxan human reproduction. So human reproduction ಅಂದ ತಕ್ಷಣ so here we need to understand the two types of the gametes. ಎರಡು ಗ್ಯಾಮೆಟ್ಸ್ ಬೇಕೇ ಬೇಕು, ಯಾಕೆಂದ್ರೆ ನಾವಿಲ್ಲಿ ಸ್ಟಡಿ ಮಾಡ್ತಾ ಇರೋದು ರೀಪ್ರೊಡಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ. ಸೊ ರೀಪ್ರೊಡಕ್ಷನ್ ಅಂದಾಗ we are going to analyze the two types of the reproduction. So one it is called the metaxan sexual reproduction ಅಂತ ಹೇಳ್ತೀವಿ, and another one it is called the metaxan asexual reproduction ಅಂತ ಹೇಳ್ತೀವಿ. ಬಟ್ ಇನ್ನೊಂದೇನಂದ್ರೆ ನಮ್ಗೆ ಸೊ ವಿ ಡೋಂಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ asexual ಮೆಥಡ್. ಯಾಕೆಂದ್ರೆ ಆಲ್ರೆಡಿ ನಾವು ಇಲ್ಲಿ ಮೆನ್ಷನ್ ಮಾಡಿದೀವಿ ನೇಮನ್ನ ಹ್ಯೂಮನ್ ರೀಪ್ರೊಡಕ್ಷನ್ ಅಂತ. ಸೊ ಹ್ಯೂಮನ್ ಅಂತ ಬಂದಾಗ ಸೊ ಅಲ್ಲಿ ನಾವು ಅಗೇನ್ ವೆನ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಅನದರ್ 2 words, ಒನ್ ಇಟ್ ಇಸ್ ಕಾಲ್ಡ್ ದ ಮೆಟಾಸನ್ ಯೂನಿಸೆಲ್ಯುಲಾರ್ ಆಸ್ ವೆಲ್ ಆಸ್ ದ ಮಲ್ಟಿಸೆಲ್ಯುಲಾರ್ ಅಂತ ತಗೊಂಡಾಗ ಸೊ ಬೋತ್ ಯೂನಿಸೆಲ್ಯುಲಾರ್ ಆಸ್ ವೆಲ್ ಆಸ್ ದ ಮಲ್ಟಿಸೆಲ್ಯುಲಾರ್ ಅಲ್ಲಿ ಹ್ಯೂಮನ್ ಅಂತ ಬಂದ್ರೆ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಬಿಕಾಸ್ ಆಫ್ ದಟ್ ರೀಸನ್ ಈಗ ನನಗಿಲ್ಲಿ ಐ ಡೋಂಟ್ ವಾಂಟ್ ದ ವರ್ಡ್ ಅಬೌಟ್ ದ ಯೂನಿಸೆಲ್ಯುಲಾರ್, ಬಿಕಾಸ್ ನಾನು ಇಲ್ಲಿ ಅಮೀಬಾ ಬಗ್ಗೆನೋ ಅಥವಾ ಪ್ಯಾರಾಮಿಷಿಯಂ ಬಗ್ಗೆನೋ ನಾನು ಸ್ಟಡಿ ಮಾಡ್ತಾ ಇಲ್ಲ. ನಾನು ಸ್ಟಡಿ ಮಾಡ್ತಾ ಇರೋದು ನಮ್ಗಳ ಬಗ್ಗೆ, ಹ್ಯೂಮನ್ಸ್ ಬಗ್ಗೆ ನಾನು ಅನಲೈಸ್ ಮಾಡ್ತಾ ಇದ್ದೀನಿ. ಸೊ ಹ್ಯೂಮನ್ಸ್ ಬಗ್ಗೆ ಓದಬೇಕು ಅಂತಂದ್ರೆ ಐ ನೀಡ್ ಟು ಕನ್ಸಿಡರ್ ದ ವರ್ಡ್ ಇಟ್ ಇಸ್ ಕಾಲ್ಡ್ ದ ಮೆಟಾಸನ್. ನಾನು ಮಲ್ಟಿಸೆಲ್ಯುಲಾರ್ ಬಗ್ಗೆನೇ ತಗೋತಾ ಹೋಗ್ಬೇಕಾಗತ್ತೆ. ಸೊ ಅದರಿಂದ ಈಗ ಹ್ಯೂಮನ್ ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ ಇಸ್ ಅಬೌಟ್ ದ ಇನ್ಫಾರ್ಮೇಶನ್ ಇಸ್ ರಿಲೇಟೆಡ್ ಟು ದ ಮಲ್ಟಿಸೆಲ್ಯುಲಾರ್. ಅಗೇನ್ ಹಿಯರ್ ಅಂಡರ್ ದ ಹ್ಯೂಮನ್ ಐ ಆಮ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಕಾನ್ಸೆಪ್ಟ್ ಇಟ್ ಇಸ್ reproduction. ಯಾಕಂದ್ರೆ human is living organisms ಅಂತ ಅಂದಾಗ ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ ನಾವು ಒಂದು ದೊಡ್ಡ ಲಿಸ್ಟ್ ಅನ್ನ, ಬಿಕಾಸ್ ನಾವು ಐ ಆಮ್ ಸೇಯಿಂಗ್ ಅಬೌಟ್ ದ ಬೇಸಿಕ್ ಇನ್ಫಾರ್ಮೇಶನ್. ನೀವೇನು 8th 9th 10th ಅಲ್ಲಿ ಏನು ಓದಿದ್ದೀರಾ ಸೊ ಅದನ್ನ ನಾನು ಸ್ವಲ್ಪ ಗ್ಲಾನ್ಸ್ ಮಾಡಿ ದೆನ್ ಐ ಎಂಟರ್ ಇನ್ ಟು ದ ಚಾಪ್ಟರ್ ಇಟ್ ಇಸ್ ಅಬೌಟ್ ದ ಹ್ಯೂಮನ್ ರೀಪ್ರೊಡಕ್ಷನ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ಈ ಬೇಸಿಕ್ ಅಲ್ಲಿ ಓದಿರೋ ಪ್ರಕಾರ ನಾವು ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಬರಿಬೇಕಾದ್ರೆ ಎಷ್ಟೋ ಲಿಸ್ಟ್ ಅನ್ನ ಬರಿತೀವಿ. ರಿಪ್ರೊಡಕ್ಷನ್ ಬರಿತೀವಿ, ಗ್ರೋತ್ ಬರಿತೀವಿ, ಮೆಟಬಾಲಿಸಮ್ ಬರಿತೀವಿ, ಆಸ್ ವೆಲ್ ಆಸ್ ರೆಸ್ಪಿರೇಷನ್, ಡೈಜೆಷನ್ ಅಂತ. ಅಂಡ್ ಯಾವುದೇ ಚಾಪ್ಟರ್ ಗಳನ್ನ ನೀವು ಅನಲೈಸ್ ಮಾಡ್ಬೇಕಾದ್ರೂ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಹಾಕಿರ್ತಾರೆ. ಆ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ಸ್ ಏನು ಅಂದ್ರೆ ದ ಫಸ್ಟ್ ಒನ್ ಇಟ್ ಇಸ್ ಕಾಲ್ಡ್ ದ ಮೆಟಾಸನ್ ಗ್ರೋತ್ ಅಂಡ್ ರೀಪ್ರೊಡಕ್ಷನ್ ಅಂತ ಏನಿದೆ, ದೀಸ್ ಟು ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ಎಷ್ಟೋ ಕ್ಯಾರೆಕ್ಟರ್ಸ್ ಇದೆ ನಮ್ಗೆ, ಸೊ ಅದರಲ್ಲಿ ಮೇನ್ ಆಗಿ ಕನ್ಸಿಡರ್ ಮಾಡೋದು ದೀಸ್ ಆರ್ ದ ಮೋಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತಾನೆ ಕರೀತಾರೆ. ದ ರೀಸನ್ ಇಸ್ ಅಂಡ್ ಆಲ್ಸೋ ಈ ಗ್ರೋತ್ ನ ಮತ್ತೆ ರೀಪ್ರೊಡಕ್ಷನ್ ನ ಹೇಳಬೇಕಾದ್ರೆ
First of all, they are going to consider these are defining property na indefining property na anta helbekadre ee growth ಮತ್ತೆ reproduction na matra they are going to consider both of them are indefining property of the living organisms anta karitare. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನಾವು ಕ್ಯಾರೆಕ್ಟರ್ಸ್ ಗಳನ್ನ ಗೇಜ್ ಮಾಡಬೇಕಾದ್ರೆ so because many of them are they are going to consider defining and only these two of them they are going to consider indefining property anta ಹೇಳ್ತಿದ್ದಾರೆ ಅಂದ್ರೆ because of some reasons. That reasons we are going to consider it is called the medazar. Iga reproduction anta andaga we can get the generations in offsprings anta yen provide form agutte offsprings galu naturally kuda agutte. In case enadru naturally form aglilla andre so for this reproduction they are also get these types of the offsprings in the form of the artificial way. For example IVF or IUI ICSI. ಸೊ ಈ ತರ ಒಂದು ಮೆಥಡ್ಸ್ ಗಳನ್ನ ಅಲ್ಲಿ ಫಾರ್ಮ್ ಮಾಡಿ ಸೊ ದೇ ಆರ್ ಗೋಯಿಂಗ್ ಟು ಫಾರ್ಮ್ ದ ಆಫ್ ಸ್ಪ್ರಿಂಗ್ಸ್ ಅಂತ ಬಂದಾಗ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ thus reproduction as a defining property. Instead of that the reproduction we are going to consider it is called the medazar indefining property anta ಹೇಳ್ತೀವಿ. So because of that reason ಇಲ್ಲಿ growth ಮತ್ತೆ reproduction ನ are the most important characters of living organisms ಅಂತ ಹೇಳ್ತಾ ಇದೀವಿ ಅಂದ್ರೆ ಸೊ ಈ reproduction ನ ನಾವು ಕನ್ಸಿಡರ್ ಮಾಡೋದು sexual ಅಂತ ಹೇಳಿ we are not going to consider it is called the metazan asexual reproduction. Okay, so in that they are going to consider so ಈಗ ನಮಗೆ reproduction ಅಂತ ಅಂದ್ರೆ the thing that we are going to split into re plus production because the generation it is not going to stop. Okay, with the help of the reproduction the definition we are going to consider the reproduction anta bandre so we are going to consider it is called the metazan production of offsprings anta heli kariತೀವಿ ಅಥವಾ ಇನ್ನೂ ಒಂದು ಈಸಿಯಾಗಿ ಹೇಳಬೇಕು ಅಂದ್ರೆ it is also called the metazan give birth to the young ones ಅಂತ ಕೂಡ ಹೇಳ್ತೀವಿ. ಸೊ ಎರಡನ್ನು ಕೂಡ ನಾವು ಕನ್ಸಿಡರ್ ಮಾಡಬಹುದು ವೆರಿ ಸಿಂಪಲ್ ವೇ ನಲ್ಲಿ. ಸೊ ಅಲ್ಲಿಗೆ reproduction that is multicellular we need to understand only about the word it is called the medazan multicellular organisms and in that reproduction we don't want to understand about the asexual because we already know that asexual anta barode unicellular organisms ge and in that we are going to understand such a different types of the methods. For example budding, regeneration, fragmentation, vegetative propagation and sumar methods galna ನಾವು ಅಲ್ಲಿ ಸ್ಟಡಿ ಮಾಡ್ತೀವಿ. ಆದ್ರೆ ಹ್ಯೂಮನ್ ಅಂತ ಬಂದಾಗ we are going to study only about the sexual reproduction. Asexual reproduction bandaga so here we need to understand the two types of the gametes. One it is called the metazan male gamete anta heltivi and another one it is called the metazan female gamete. Without these two gametes we are not going to be considered it as an sexual method anta hellikke sadhya illa. So ಎರಡನ್ನೂ ಕೂಡ we are going to call the metazan gametes ಅಂತ ಕರಿತೀವಿ ಅಥವಾ ಇನ್ನೂ ಸ್ಪೆಸಿಫಿಕ್ ಆಗಿ ಇನ್ನೂ ಒಂದು ವರ್ಡ್ ಹೇಳ್ಬೋದು ಅಂದ್ರೆ it is also called the metazan gonads anta kuda karitare. Male gonad antare as well as the female gonad anta kuda karitare. So these two as a particular same equal words meaning anta helbodu. Eradu gametes ಗಳಿದ್ರೆ ಮಾತ್ರ reproduction ಆಗಕ್ ಸಾಧ್ಯ. ಯಾವ reproduction ಆಗಕ್ ಸಾಧ್ಯ? sexual reproduction ಆಗಕ್ ಸಾಧ್ಯ. ಯಾವ sexual reproduction ಯಾರ್ದ್ರಲ್ಲಿ ಆಗಕ್ ಸಾಧ್ಯ? multicellular organisms ಅಲ್ಲಿ ಆಗಕ್ ಸಾಧ್ಯ. ಸೊ multicellular organisms ಅಂದ್ರೆ ಯಾರನ್ನು ಹೇಳ್ಬೋದು? that is what humans ಅಂತ ಹೇಳ್ಬೋದು. this is what one sequences. ಇಲ್ಲಿ ಯಾವುದು ಕೂಡ ನಾವು rearrange ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಪ್ರತಿ ಒಂದು ಸೀಕ್ವೆನ್ಸ್ ಅಲ್ಲೇ ನಾವು ಅನಲೈಸ್ ಮಾಡ್ತಾ ಹೋದಾಗ this is what the sequence we are going to get in the concept of the human reproduction as well as in the 10th standard what you studied the chapter how do organisms reproduce ಅಂತ ನೀವೇನು ಓದಿದಿರಾ ಅದರಲ್ಲೂ ಕೂಡ this is what the information you already studied some basic informations ಅಷ್ಟೇ. ಈಗ ನೋಡಿ ಈಗ ಅಲ್ಲಿ ಮೇಲ್ ಗ್ಯಾಮೆಟ್ ಅಂದ್ರು as well as the female gamete ಅಂತ ಹೇಳಿದ್ರು. ಈಗ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಏನು ಅಂತ ಅಂದ್ರೆ ನೀವೆಲ್ಲೋ ಒಂದ್ ಕಡೆ ಚಾಪ್ಟರ್ ಫಸ್ಟ್ ಇಯರ್ ಅಲ್ಲಿ ಕಿಂಗ್ಡಮ್ ಅನಿಮೇಲಿಯಾ ಅಂತ ಓದಿದ್ದೀರಾ. ಸೊ ಆ ಒಂದು ಚಾಪ್ಟರ್ ನ ಪ್ರತಿ ಒಂದು ಕ್ಯಾರೆಕ್ಟರ್ಸ್ ಗಳನ್ನ ಹೇಳಬೇಕಾದ್ರೆ ನಾವೊಂದು ರೀಪ್ರೊಡಕ್ಷನ್ ಕ್ಯಾರೆಕ್ಟರ್ ಅಂತ ತಗೊಂಡಾಗ ನಮ್ಗಲ್ಲೊಂದು ಲಾಟ್ ಆಫ್ ಡಿಫರೆನ್ಸಸ್ ಹೇಳ್ತೀವಿ. ಅದು ಸೆಕ್ಸುಯಲ್ ಎ ಸೆಕ್ಸುಯಲ್ ಇಂಟರ್ನಲ್ ಎಕ್ಸ್ಟರ್ನಲ್ ಅಥವಾ ಓವಿ ಪ್ಯಾರಸ ವಿವಿ ಪ್ಯಾರಸ ಡೈರೆಕ್ಟ್ ಡೆವಲಪ್ಮೆಂಟ್ ಇಂಡೈರೆಕ್ಟ್ ಡೆವಲಪ್ಮೆಂಟ್. ಸೊ ದೀಸ್ ಟೈಪ್ಸ್ ಆಫ್ ದ ಥಿಂಗ್ಸ್ ಹೇಳಬೇಕಾದ್ರೆ ನಮ್ಗೊಂದಿಲ್ಲಿ ಒಂದು ಪರ್ಟಿಕ್ಯುಲರ್ ವರ್ಡ್ ಏನ್ ಬರುತ್ತೆ ಅಂತ ಅಂದ್ರೆ
ಇದನ್ನ ಯಾವಾಗ್ಲೂ ನಾವು ಹೇಳೋದೇನು ಅಂತ ಅಂದ್ರೆ ವಿ ಕಾಂಟ್ ಏಬಲ್ ಟು ಸೇ oviparous. We are going to say it is called the metazoan viviparous ಅಂತ ಹೇಳಿ ಕರಿತೀವಿ. oviparous ಅಂದ್ರೆ ನಿಮ್ಗೆ ಗೊತ್ತು, ಒಂದು ಎಗ್ಗು ಒಡೆದು ಆಚೆ ಏನ್ ಬರುತ್ತೆ ದಟ್ ಇಸ್ ವಾಟ್ oviparous, ಎಗ್ಲೇ ಅಂತ ಕರಿತೀವಿ. ಬಟ್ viviparous ಅಂತ ಬಂದಾಗ ಸೊ ಒಂದು ದ ಮದರ್ ಇಸ್ ಡೆವಲಪಿಂಗ್ ದ ಫೀಟಸ್, ಒಳಗಡೆ ಒಂದು ಫೀಟಸ್ ಏನ್ ಡೆವಲಪ್ಮೆಂಟ್ ಆಗುತ್ತೆ ಯೂಟಿರಸ್ ಅಥವಾ ವೂಂಬ್ ಅಂತ ಏನ್ ಹೇಳ್ತೇವೆ, ಇಟ್ ಟೇಕ್ಸ್ ಅ ಸೋ ಮಚ್ ಆಫ್ ಟೈಮ್ ಟು ಡೆವಲಪ್ಮೆಂಟ್. ಸೊ ದೋಸ್ ಟೈಪ್ಸ್ ಆಫ್ ದ ಥಿಂಗ್ಸ್ ಅಥವಾ ದೋಸ್ ಟೈಪ್ಸ್ ಆಫ್ ದ ಗ್ರೋತ್ under the reproduction, so such a things they are going to call the metazoan viviparous ಅಂತ ಹೇಳಿ ಕರೀತಾರೆ. ಅಥವಾ ಇದಕ್ಕೆ ಸಿಂಪಲ್ ಡೆಫಿನೇಷನ್ ಕೂಡ ಹೇಳ್ಬೋದು. ಸೊ ಇಟ್ ಈಸ್ ಆಲ್ಸೋ ಆಲ್ವೇಸ್ ಗಿವ್ ದ ಮೀನಿಂಗ್ ಗಿವ್ ಬರ್ತ್ ಟು ದ ಯಂಗ್ ಒನ್ಸ್ ಅಂತ ಕೂಡ ಹೇಳ್ತೀವಿ. ಸೊ ದಟ್ ಈಸ್ ವಾಟ್ ವಿ ಕಾಲ್ ದ metazoan viviparous. ಒಂದು ಇನ್ನು ಎರಡನೇದು ಏನ್ ತಗೋಬಹುದು ಇಲ್ಲಿ viviparous ಅಂದ್ರೆ ಈಗ ಇನ್ನೊಂದು ಡೌಟ್ ಬರುತ್ತೆ ನಮ್ಗೆ, ಅದು ಯೂನಿಸೆಕ್ಷುಯಲ್ ಆಗಿ ಸ್ಟಡಿ ಮಾಡಬೇಕಾ ಅಥವಾ ಬೈಸೆಕ್ಷುಯಲ್ ಆಗಿ ಸ್ಟಡಿ ಮಾಡಬೇಕಾ ಅಂತ ಬಂದಾಗ, ಸೊ ಇಲ್ಲಿ ಐ ಆಮ್ ಗೋಯಿಂಗ್ ಟು ರೈಟ್ ದ ವರ್ಡ್ ಇಟ್ ಇಸ್ ಕಾಲ್ಡ್ ದ metazoan ಯೂನಿಸೆಕ್ಷುಯಲ್ ಬಿಕಾಸ್ ವಿ ಕಾಂಟ್ ಏಬಲ್ ಟು ಸ್ಟಡಿ ಬೋತ್ ಆಫ್ ದೆಮ್ ಆರ್ ಕಂಬೈನ್ಡ್. ಎರಡನ್ನು ಒಟ್ಟಿಗೆ ಸ್ಟಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎರಡು ಒಟ್ಟಿಗೆ ಒಂದೇ ತರ ಪ್ರಾಸೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ವಿ ಆಲ್ವೇಸ್ ಸೀಯಿಂಗ್ ದ ಪ್ರಾಸೆಸ್ ಇನ್ ದ ಡಿಫ್ರೆಂಟ್ ವೇ. ಮೇಲಲ್ಲೇ ಡಿಫ್ರೆಂಟ್ ಪ್ರಾಸೆಸ್ಗಳಾಗ್ತಾ ಇರತ್ತೆ, ಫೀಮೇಲ್ ಅಲ್ಲೇ ಡಿಫ್ರೆಂಟ್ ಪ್ರಾಸೆಸ್ಗಳಾಗ್ತಾ ಇರುತ್ತೆ. ಸೊ ಮೇಲ್ ಮತ್ತೆ ಫೀಮೇಲ್ ಎರಡೂ ಪ್ರಾಸೆಸ್ಗಳನ್ನ ನಾವು ಸಪರೇಟ್ ಆಗಿ ಏನ್ ಸ್ಟಡಿ ಮಾಡೋದಿದೆ, ಸೊ ಅದನ್ನ ವಿ ಆರ್ ಗೋಯಿಂಗ್ ಟು ಕಾಲ್ ದ metazoan. ಬಿಕಾಸ್ ನೀವು ಫ್ಲವರ್ಸ್ ಅಲ್ಲೂ ಕೂಡ ಅದೇ ಓದಿದ್ದೀರಾ, ಯೂನಿಸೆಕ್ಷುಯಲ್ ಫ್ಲವರ್ಸ್ ಆಸ್ ವೆಲ್ ಆಸ್ ದ ಬೈಸೆಕ್ಷುಯಲ್. ಸಿ ದಿಸ್ ಇಸ್ ದ ಓನ್ಲಿ ಡಿಫರೆನ್ಸ್ ಇನ್ ಪ್ಲಾಂಟ್ಸ್ ಆಸ್ ವೆಲ್ ಆಸ್ ದ ಹ್ಯೂಮನ್ಸ್. ಪ್ಲಾಂಟ್ಸ್ ಅಲ್ಲಿ ಓದ್ಬೇಕಾದ್ರೆ ಆಂಡ್ರೋಶಿಯಂ ಆಸ್ ವೆಲ್ ಆಸ್ ದ ಗೈನೋಶಿಯಂ ಅಂತ ಹೇಳ್ತೀವಿ. ಬಟ್ ವೆನ್ ಕಮ್ ಟು ಹ್ಯೂಮನ್ಸ್ ಅಂತ ಬಂದಾಗ ಮೇಲ್ ಗ್ಯಾಮೆಟ್ ಆಸ್ ವೆಲ್ ಆಸ್ ದ ಫೀಮೇಲ್ ಗ್ಯಾಮೆಟ್, ದಟ್ ಇಸ್ ವಾಟ್ ಸ್ಪರ್ಮ್ಸ್ ಆಸ್ ವೆಲ್ ಆಸ್ ದ ಅಥವಾ ಟೆಸ್ಟೀಸ್ ಆಸ್ ವೆಲ್ ಆಸ್ ದ fallopian tube or oviduct ಅಂತ ಹೇಳ್ತೀವಿ. So here is the first they are going to consider viviparous and the other one is considered it is called the metazoan unisexual ಅಂತ ಹೇಳ್ತಾರೆ. because the thing is unisexual ಅಂತ ಬಂದಾಗ so male as well as the female both of them we are going to understand separate with each other. ಎರಡನ್ನು ಬೇರೆ ಬೇರೆ ಪ್ರಾಸೆಸ್ ಗಳಲ್ಲಿ ಅನಲೈಸ್ ಮಾಡೋದೇನಿದೆ, so that one we are going to call the metazoan unisexual ಅಂತ ಹೇಳ್ತೀವಿ. ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ viviparous ಆಸ್ ವೆಲ್ ಆಸ್ ದ ಯೂನಿಸೆಕ್ಷುಯಲ್ ಅಂತ ಹೇಳುವಂಥದ್ದು. ಓಕೆ, ಸೊ ಆಫ್ಟರ್ ದಿಸ್ ಇದನ್ನೆಲ್ಲ ನಾನು ಯಾಕೆ ಹೇಳಿದ್ದು ಅಂದ್ರೆ, ಸೊ ಬೇಸ್ಡ್ ಅಪಾನ್ ದಿಸ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಟೂ ಟೈಪ್ಸ್ ಆಫ್ ದ ಕ್ಯಾರೆಕ್ಟರ್ಸ್. ದ ಫಸ್ಟ್ ಒನ್ ಇಟ್ ಈಸ್ ಕಾಲ್ಡ್ ದ metazoan ಪ್ರೈಮರಿ ಸೆಕ್ಸ್ ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. The first one it is called the metazoan primary sex characters anta karitivi, and the second one we are going to call the metazoan secondary sex characters anta karitare. So hagadre yen irbodu iveradukku differences primary as well as the secondary characters anta bandre what and all the changes we are going to observe, ಏನ್ ಅಬ್ಸರ್ವ್ ಮಾಡಬಹುದು ಎರಡೂ ಕ್ಯಾರೆಕ್ಟರ್ಸ್ ಗಳಲ್ಲಿ ಅಂತ ಅಂದ್ರೆ, the first thing is see ಈ ಪ್ರೈಮರಿ ಕ್ಯಾರೆಕ್ಟರ್ಸ್ ಅಂತ ಬಂದ್ರೆ ದ ಪ್ರೈಮರಿ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ಸಿ ದ ಫಸ್ಟ್ ಒನ್ ಇಟ್ ಈಸ್ ಕಾಲ್ಡ್ ದ metazoan ಪ್ರೈಮರಿ ಸೆಕ್ಸ್ ಕ್ಯಾರೆಕ್ಟರ್ಸ್ and second one here they are going to call the metazoan ಸೆಕೆಂಡರಿ ಸೆಕ್ಸ್ ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. ಹಾಗಾದ್ರೆ ಏನ್ ಸರ್ ಇವೆರಡಕ್ಕೂ ಯಾಕೆ ಈ ತರ ಕ್ಯಾರೆಕ್ಟರ್ಸ್ಗಳನ್ನ ಡಿಫೈನ್ ಮಾಡಿರೋದು ಸೆಪರೇಟ್ ಆಗಿ ಅಂತ ಅಂದ್ರೆ, ಸಿ ಪ್ರೈಮರಿ ಸೆಕ್ಸ್ ಕ್ಯಾರೆಕ್ಟರ್ಸ್ ಅಂತ ಅಂದ್ರೆ ದ ಡೆಫಿನೇಷನ್ ವಿ ಆರ್ ಗೋಯಿಂಗ್ ಟು ಸೇ ದಿಸ್ ಪ್ರೊಡ್ಯೂಸ್ ಗ್ಯಾಮೆಟ್ಸ್ and hormones. Okay, so ಹಾಗಾದ್ರೆ ಯಾವುದು? The first thing is one, it is called the metazoan testis. Gametes ಅಂದ್ರೆ ಎರಡು, we already know that when we are going to consider male ಅಂತ ಕನ್ಸಿಡರ್ ಮಾಡಿದಾಗ ಟೆಸ್ಟಿಸ್ ಅಂತ ಹೇಳಿದ್ರು. ಇನ್ನು ಟೆಸ್ಟಿಸ್ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ಸೋ ಪ್ರೊಡ್ಯೂಸ್ ಹಾರ್ಮೋನ್ಸ್ ಅಂತ ಹೇಳಿದೀವಲ್ವಾ. ಸೊ ಅದರ ಹಾರ್ಮೋನ್ಸ್ ಯಾವುದು ಅಂದ್ರೆ ಟೆಸ್ಟೋಸ್ಟಿರಾನ್ ಅಂತ ಹೇಳ್ತೀವಿ, and another one it is called the metazoan
ಆಂಡ್ರೋಜನ್ಸ್ ಅಂತ ಕೂಡ ಕರಿತೀವಿ. ಸೊ ಲೆಟ್ಸ್ ಆಫ್ಟರ್ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಹಾರ್ಮೋನ್ಸ್ ಏನ್ ಪ್ರೊಡ್ಯೂಸ್ ಆಗುತ್ತೆ, ಯಾವ ಸೆಲ್ಸ್ ಗಳಿಂದ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನ ಆಮೇಲೆ ನಾವು ಚಾಪ್ಟರ್ ಓದ್ಬೇಕಾದ್ರೆ ಒಂದೊಂದಾಗಿ ಓದೋಣ. ಬಟ್ ನಾವು ಇಲ್ಲಿ ಬೇಸಿಕ್ ತಿಳ್ಕೊಂತಾ ಇರೋದ್ರಿಂದ ನಮ್ಗೆ ಇಷ್ಟು ಮಾತ್ರ ಗೊತ್ತು. ಸೊ ಮೇಲ್ testes as well as the testosterone and the androgens. Okay na? And when come to female anta bandre, so female alli we are going to consider fallopian duct athwa oviduct anta ಹೇಳ್ತೀವಿ. And this is progesterone and as well as the estrogen. So these things, whatever they mentioned, it is called the as primary sex characters ಅಂತ ಹೇಳಿ ಕರೀತಾರೆ. ಓಕೆ, ನಾವ್ ಯಾಕೆ ಇಷ್ಟೊತ್ತು ಅದನ್ನೆಲ್ಲ ಯೂನಿಸೆಕ್ಷುಯಲ್, ವಿ ಪ್ಯಾರಸ್ ಅಂತ ಎಲ್ಲ ಹೇಳಿದ್ ಯಾಕೆ ಅಂದ್ರೆ, ಇಲ್ಲಿ ಹೇಳ್ಬೇಕಾದ್ರೆ ನಾವ್ ಅದನ್ನೇ ಹೇಳಿದ್ವಿ. ಸೊ ವಿ ಪ್ಯಾರಸ್ ಯೂನಿಸೆಕ್ಷುಯಲ್ ಅಂತ ಹೇಳಿದ್ವಿ. ಅಂಡ್ ಆಲ್ಸೋ ಸೊ ಹಿಯರ್ ದಿಸ್ ಥಿಂಗ್ಸ್ ಇಸ್ ಆಲ್ಸೋ ಕಾಲ್ಡ್ ದ ಮೆಟಾಸರ್. ಇದನ್ನು ಹೇಳ್ಬೋದಾ ನಾವು ಸೆಕ್ಷುಯಲ್ ಡೈಮಾರ್ಫಿಸಮ್ ಅಂತ ಕೂಡ ಕರಿಬೋದಾ? ಬಿಕಾಸ್ ಬೋತ್ ಆಫ್ ದೆಮ್ ಆರ್ ಡಿಫರೆಂಟ್ ಗ್ಯಾಮೆಟ್ಸ್, ಮೇಲ್ ಆಸ್ ವೆಲ್ ಆಸ್ ದ ಫೀಮೇಲ್ ಗ್ಯಾಮೆಟ್ಸ್. ಎರಡು ಬೇರೆ ಬೇರೆ ತರ ಬೇರೆ ಬೇರೆ ಪ್ರಾಸೆಸ್ ಗಳಲ್ಲಿ ಬೇರೆ ಬೇರೆ ಅನಲೈಸೇಷನ್ಸ್ ಗಳನ್ನ ನಾವಲ್ಲಿ ಅನಲೈಸ್ ಮಾಡೋದ್ರಿಂದ, ಬೇರೆ ಬೇರೆ ಪ್ರಾಸೆಸ್ ಗಳಲ್ಲಿ ಆಗೋದ್ರಿಂದ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ವರ್ಡ್ ಇಟ್ ಇಸ್ ಕಾಲ್ಡ್ ದ ಮೆಟಾಸರ್ ಸೆಕ್ಷುಯಲ್ ಡೈಮಾರ್ಫಿಸಮ್ ಅಂತ ಹೇಳಿ ಕರಿತೀವಿ. ಸೊ ದ ಥಿಂಗ್ ಇಸ್, ಈ ಒಂದು ಅನಲೈಸೇಷನ್ ಮೇಲೆ ಇಲ್ಲಿ ಏನೇನು ಹೇಳಿದ್ವಿ, ಮಲ್ಟಿ ಸೆಲ್ಯುಲಾರ್ ಅಂದ್ವಿ, ಅಥವಾ ಸೆಕ್ಷುಯಲ್ ಅಂದ್ವಿ, ಅಥವಾ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಆರ್ ಗೊನಾಡ್ಸ್ ಅಂದ್ವಿ. ಸೊ ಇವೆಲ್ಲಾ ಬೇಸಿಸ್ ಮೇಲೆನೆ ನಾವು ಈ ಎರಡು ಕ್ಯಾರೆಕ್ಟರ್ಸ್ ಗಳನ್ನ ಇಲ್ಲಿ ಕನ್ಸಿಡರ್ ಮಾಡಿರೋದು. ಒನ್ ಇಸ್ ಪ್ರೈಮರಿ, ಅನದರ್ ಒನ್ ಇಸ್ ಸೆಕೆಂಡರಿ. ಸಿ, when the thing is primary is going to say about it has produced the gametes as well as the hormones ಅಂತ ಹೇಳಿದ್ರೆ, ಇದಕ್ಕೇನ್ ಬರಿಬಹುದು ಸರ್ ಹಾಗಾದ್ರೆ ಡೆಫಿನೇಷನ್ ಅನ್ನ? ಸೊ ಇಟ್ಸ್ ವೆರಿ ಸಿಂಪಲ್ ಡೆಫಿನೇಷನ್ ವಿ ಹ್ಯಾವ್ ಟು ರೆಪ್ರೆಸೆಂಟ್ ಹಿಯರ್. ಸೊ these are not, here I am going to use are not ಅಂತ ಹೇಳಿದೀನಿ. ಸೊ these are not produce the hormones as well as the gametes, ಅಥವಾ gametes as well as the hormones, but it is one part of the reproduction. ಏನ್ reproduction ಆಗತ್ತೆ ಅದರಲ್ಲಿ ಇದು ಕೂಡ ಒಂದು ಭಾಗ. ಓಕೆ, ಬಿಕಾಸ್ ಓನ್ಲಿ ಪ್ರೈಮರಿ ಅಂತ ಮಾತ್ರ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಮರಿ ಕನ್ಸಿಡರ್ ಮಾಡೋದು ಎರಡನ್ನ ಮಾತ್ರ. ಒಂದು, what and all, it is having a main parts, testes and as well as the oviduct. Okay, but when come to the this thing secondary anta bandaga, this both of them, no, only it is one part of the reproduction. Athwa antanadru helbodu, or it is also considered a part of the reproduction ಅಂತ ಕೂಡ ಹೇಳ್ಬೋದು ಮಕ್ಕಳ. ಯಾಕೆಂದ್ರೆ ನಮಗೆ ಈ ಫ್ಯೂಬರ್ಟಿ ಅಂತ ಆಗುತ್ತೆ. ಐ ಥಿಂಕ್ ಯು ನೋ ದ ಮೀನಿಂಗ್ ಆಫ್ ವರ್ಡ್, ಗೊತ್ತಿರತ್ತೆ ನಿಮ್ಗೆ ಫ್ಯೂಬರ್ಟಿ ಅಂದ್ರೆ ಏನು ಅಂತ. ಓಕೆ, ಈ ಫ್ಯೂಬರ್ಟಿ ಅಂತ ಏನ್ ಆಗತ್ತೆ, ಬೋತ್ ದ ಬಾಯ್ ಆಸ್ ವೆಲ್ ಆಸ್ ದ ಗರ್ಲ್ at the age of 12 to 14 years ಅಂತ ಏನ್ ಹೇಳ್ತೀವಿ. ಸೊ ಈ ಏಜ್ ಅಲ್ಲಿ ಏನೇನೆಲ್ಲ ಬದಲಾವಣೆಗಳನ್ನ ನಾವು ನೋಡ್ತಾ ಹೋಗ್ತೀವೋ ಆ ಎಲ್ಲಾ ಚೇಂಜಸ್ಗಳು because of the reason secondary sex characters anta helodu. That's why we are going to consider these two types of the particular characters. One it is primary sex characters, another one it is called them as secondary sex characters. You have to remember, so one it is going to produce the gametes as well as the hormones. It is nothing but primary, but these are not considered as a gametes as well as the hormones, but it is one part of the reproduction. Okay, because of that these two we are going to call them as primary as well as the secondary sex characters ಅಂತ ಹೇಳ್ತೀವಿ. These things you already studied in the ನಿಮ್ಮ
ಒಂದು 10th ಅಲ್ಲಿ ನೀವು ಓದಿದ್ದೀರಾ. ಈಗ ನಮ್ಮ ಟೆಕ್ಸ್ಟ್ ಬುಕ್ಕಿಗೆ ಬಂದ್ರೆ, ಸೊ ಹ್ಯೂಮನ್ ರೀಪ್ರೊಡಕ್ಷನ್ ಅಂತ ಬಂದ್ರೆ, ಸಿ ಹಿಯರ್ ಐ ಆಲ್ರೆಡಿ ಪ್ರೀವಿಯಸ್ ಕೂಡ ಒಂದು ಬರಿಬೇಕಾದ್ರೆ ಹೇಳಿದೆ ನಾನು. ಓಕೆ, ಸಿ ಹಿಯರ್ ದಿಸ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ರೈಟ್ ಆಸ್ ಅ ಹ್ಯೂಮನ್ reproduction, and here okay, it is going to form the two types of the gametes. One, it is called the as a male gamete, another one it is called the as a female gamete. ಈಗ ಇಲ್ಲಿ ಮುಂದಕ್ಕೆ ನಾವು ಬೇರೆ ತರ ಏನ್ ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಅಂದ್ರೆ, ಸಿ ಈ ಮೇಲ್ ಅಂತ ಬಂದಾಗ, ಎಸ್, the one thing we are going to consider, it is called the as a testis, and testis anta bandre the next we are going to consider, it is called the as a sperm. Okay, and sperm anta bandre we are going to consider the process, it is called the as a spermiogenesis anta heli karitivi. ಹೌದಾ, ಸ್ಪರ್ಮಿಯೋಜೆನೆಸಿಸ್ ಅಂತ ಹೇಳ್ತೀವಿ. ಅಂಡ್ ಇಲ್ಲಿ ಒಂದು ಇನ್ಫಾರ್ಮೇಶನ್ ಏನು ಅಂದ್ರೆ, ಮೇಲಲ್ಲಿ ಆಫ್ಟರ್ ದಿಸ್ ನಾವು ಯಾವ ಮೆಥಡ್ಸ್ಗಳನ್ನು ಓದೋದಿಲ್ಲ, ಯಾವ ಮೆಥಡ್ಸು ಇಲ್ಲ. ದಿಸ್ ಇಸ್ ವಾಟ್ ದ ಲಾಸ್ಟ್ ಪ್ರಾಸೆಸ್, ಇಟ್ ಇಸ್ ಕಾಲ್ಡ್ ದ as a ಸ್ಪರ್ಮಿಯೋಜೆನೆಸಿಸ್ ಅಂತ ನಾವು ಓದ್ತೀವಿ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಟಿಲ್ ಎಲ್ಲಾ ಮೇಲ್ಸ್ಗಳಲ್ಲೂ, ಓಕೆ, ಮೇಲ್ ಅಂತ ಏನ್ ನಾವು ಕನ್ಸಿಡರ್ ಮಾಡ್ತೀವೋ ಅವರಲ್ಲಿ ಎಲ್ಲರೂ ಕೂಡ ಟಿಲ್ ದ ಓಲ್ಡ್ ಏಜ್ ಆಗೋವರೆಗೂ ಕೂಡ, ಟಿಲ್ ದ ಓಲ್ಡ್ ಏಜ್ ಆದ್ರೂ ಕೂಡ ಅವರಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಹಾಗೆ ಇರುತ್ತೆ. ವಿ ಕಾಂಟ್ ಏಬಲ್ ಟು ಸಿ ಎನಿ ಚೇಂಜಸ್. ಒಂದು ವೇಳೆ ಅವರ ಸ್ಪರ್ಮ್ಸ್ ಅಲ್ಲಿ ಏನಾದ್ರೂ ಒಂದಷ್ಟು ಬದಲಾವಣೆಗಳು ಆಗಿತ್ತು, ಡಿಫೆಕ್ಟ್ಸ್ ಇತ್ತು, ಟೆಸ್ಟೀಸ್ ಅಲ್ಲೋ ಅಥವಾ ಡಕ್ಟ್ಸ್ ಅಂತ ಹೇಳೋದ್ರಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ಸ್ ಅಲ್ಲಿ ಏನಾದ್ರೂ ಡಿಫೆಕ್ಟ್ ಆಗಿರ್ಬೋದು, ಅಥವಾ ಸ್ಪರ್ಮ್ ಮೊಟಿಲಿಟಿನಲ್ಲಿ ಏನಾದ್ರೂ ಡಿಫೆಕ್ಟ್ಸ್ ಆಗಿರ್ಬೋದು, ಈ ತರದ್ ಏನಾದ್ರೂ ಇತ್ತು ಅಂದ್ರೆ ಅದನ್ನ ನಾವು ಆಸೋಸ್ಪರ್ಮಿಯಾ ಅಂತ ಕರಿತೀವಿ, ಹಾಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಸೊ ದೀಸ್ ಟೈಪ್ಸ್ ಆಫ್ ದ ಡಿಸೀಸಸ್ ವಿ ಆರ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್. ಸೊ ಈ ತರ ಏನಾದ್ರೂ ಇದ್ರೆ ಮಾತ್ರ ಅವರಲ್ಲಿ ಸ್ಪರ್ಮ್ಸ್ ನಂಬರ್ಸ್ ಮೇ ಬಿ ಅಥವಾ ಸ್ಪರ್ಮ್ಸ್ ಮೊಟಿಲಿಟಿಲಿ ಮೇ ಬಿ ಚೇಂಜಸ್ ನೋಡ್ಬೋದೇ ಹೊರತು, ಸಪೋಸ್ ಇನ್ 90-95% of all the females we are going to observe the good number of the sperms production, because ಇದಕ್ಕೆ ಯಾವುದೇ ಕಾರಣಕ್ಕೂ ಲಿಮಿಟೆಡ್ ಅಂತ ಇಲ್ಲ, ಇಟ್ ಇಸ್ ಅನ್ಲಿಮಿಟೆಡ್ ಅಂತ ಕರಿತೀವಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ಈ ಒಂದು ಫಾರ್ಮೇಶನ್ಸ್ಗೆ, ಪ್ರೊಡಕ್ಷನ್ಸ್ಗೆ ಯಾವ ಲಿಮಿಟೆಡ್ ಅಂತ ಇರೋಲ್ಲ. ಅವ್ರಿಗೆ ಏಜ್ ಆದ್ರೂ ಕೂಡ 60 ವರ್ಷ ಆಗ್ಲಿ 70 ವರ್ಷ ಆಗ್ಲಿ, ಒಂದ್ ಪಕ್ಷ ನಮ್ಮ ಬಾಡಿನಲ್ಲಿ ಬಯೋಕೆಮಿಕಲ್ ಆಕ್ಟಿವಿಟೀಸ್ ಅಂತ ಏನ್ ಹೇಳ್ತೀವಲ್ಲ, ಅದು ಒಂದ್ ಸ್ವಲ್ಪ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗ್ಬೋದು. ಆದ್ರೆ ಸ್ಪರ್ಮ್ಸ್ ಪ್ರೊಡಕ್ಷನ್ ಅಂತ ಬಂದಾಗ ಟಿಲ್ ದ ಓಲ್ಡ್ ಏಜ್ ಆದ್ರೂ ಕೂಡ ಅವರಲ್ಲಿ ಅದೇ ನಂಬರ್ಸ್ ಗಳನ್ನ, ಅದೇ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಬಟ್ ಓನ್ಲಿ ಇನ್ ಒನ್ ಸಿಚುಯೇಷನ್, ಇಫ್ ಎನಿ ಡಿಫೆಕ್ಟ್ಸ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಇನ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಪಾರ್ಟ್ಸ್, ಓಕೆ, ಅಲ್ಲಿ ಏನಾದ್ರೂ ತೊಂದರೆಗಳಾಗಿದ್ರೆ ಅವಾಗ ಮಾತ್ರ ವಿ ಆರ್ ಗೋಯಿಂಗ್ ಟು ಸಿ ಅ ಸಚ್ ಅ ಟೈಪ್ ಆಫ್ ದ ಡಿಫರೆನ್ಸಸ್. ಬಟ್ ಅದು ಬಿಟ್ಟು ಬೇರೆ ಯಾವ ವೇನಲ್ಲೂ ಕೂಡ ವಿ ಆರ್ ನಾಟ್ ಏಬಲ್ ಟು ಅಬ್ಸರ್ವ್ ಎನಿ ಡಿಫೆಕ್ಟ್ಸ್. ದಟ್ಸ್ ವೈ, ಅಂಡ್ ಮೋರ್ ಓವರ್ ಮೇಲಲ್ಲಿ ಯಾವ ಬೇರೆ ಮುಂದೆ ಪ್ರಾಸೆಸ್ ಇಲ್ಲ ಓದಕ್ಕೆ. ದಿಸ್ ಇಸ್ ದ ಲಾಸ್ಟ್ ಸ್ಟೆಪ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಸ್ಪರ್ಮಿಯೋಜೆನೆಸಿಸ್ ಅಂತ ಹೇಳಿ ಕರೆಯುವಂಥದ್ದು. ಆದ್ರೆ ವೆನ್ ಕಮ್ ಟು ದ ಫೀಮೇಲಿಗೆ ಬಂದಾಗ, ಸಿ ಹಿಯರ್, ಒನ್ ವಿ ಆಲ್ರೆಡಿ ಕನ್ಸಿಡರ್ಡ್ ದ ಫೀಮೇಲ್, ವಾಟ್ ಎವರ್ ದೇ ಆರ್ ಹ್ಯಾವಿಂಗ್ ದ ಫೆಲೋಪಿಯನ್ ಟ್ಯೂಬ್ ಅಂತ ಹೇಳ್ಬೋದು, ಅಥವಾ ಇಟ್ ಇಸ್ ಓವಿ ಡಕ್ಟ್ ಅಂತ ಕೂಡ ಕರಿಬಹುದು. ಫೈನ್. ಸೊ ಇಲ್ಲಿ ಸ್ಪರ್ಮ್ ಆದ್ರೆ ಇಲ್ಲೇನಾಗಿರತ್ತೆ, ಓವಮ್ ಆಗಿರತ್ತೆ. ಫೈನ್. ಅಂಡ್ ಇಲ್ಲಿ ಸ್ಪರ್ಮಿಯೋಜೆನೆಸಿಸ್ ಆದ್ರೆ, ಹಿಯರ್ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಇಸ್ ಅ oogenesis ಅಂತ ಹೇಳಿ ಕರಿತೀನಿ. ಫೈನ್. ಅಂಡ್ ನೆಕ್ಸ್ಟ್ ಇಸ್ ವೆನ್ ಕಮ್ ಟು oogenesis ಆದ್ಮೇಲೆ, ಓಕೆ, ಇಬ್ರಲ್ಲೂ ಒಂದು ಎರಡು ಕಾಮನ್ ಪ್ರಾಸೆಸ್ ನೋಡ್ತೀವಿ. ಒಂದೇನು ಅಂದ್ರೆ, ಸಿ ನಾನು ಇಲ್ಲಿ ಬರೆದಿರೋ ಪ್ರಕಾರ, ಒನ್ ಇಟ್ ಇಸ್ ಕಾಲ್ಡ್ ದ as a spermiogenesis or spermatogenesis, whatever. So that plus oogenesis,
oogenesis, both together I'm going to call them it as and gametogenesis. ಬಿಕಾಸ್ ಎರಡೂ ಕ್ಯಾಮೆಟ್ಸ್ ಸೇರಿನೇ ನಾನು ಈ ಒಂದು ಪ್ರಾಸೆಸ್ನ ಮೆನ್ಷನ್ ಮಾಡ್ತಿರೋದು. ಸೊ ಇದಾದ್ಮೇಲೆ ಇನ್ನೊಂದಿದೆ, ದಟ್ ಈಸ್ ದ ಮೆಥಡ್ ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಇಟ್ ಆಸ್ ಅನ್ ಇನ್ಸಾಮಿನೇಷನ್ ಅಂತ ಕರೀತಾರೆ. ಇನ್ಸಾಮಿನೇಷನ್, ಓಕೆ. One is gametogenesis, another one is insemination. See, after this, when come to the female ಅಲ್ಲಿ ಬಂದಾಗ, see, ಒಂದು ವೇಳೆ ಆಫ್ಟರ್ ದ ಪ್ಯೂಬರ್ಟಿ ಆದಮೇಲೆ ಪ್ರತಿ ಮಂತು ಒಂದೊಂದು ಓವಮ್ ರಿಲೀಸ್ ಆಗ್ತಾ ಹೋಗುತ್ತೆ. ಓಕೆ, ವಾಟ್ ಎವರ್ ದ ಓವಮ್ ಇಸ್ ರಿಲೀಸಿಂಗ್ ಮಂತ್ಲಿ ವೈಸ್, ಬಟ್ ನಾವು ಅಲ್ಲಿ ಹೇಳಿದ್ವಿ ಮೇಲ್ಗೆ ಇಟ್ ಈಸ್ ಅನ್ಲಿಮಿಟೆಡ್ ಅಂತ. ಬಟ್ ವೆನ್ ಕಮ್ ಟು ಫೀಮೇಲ್ ಐ ಆಮ್ ಗೋಯಿಂಗ್ ಟು ಮೆನ್ಷನ್ ದ ವರ್ಡ್, ಇಟ್ ಇಸ್ ಕಾಲ್ಡ್ ದಮ್ ಇಟ್ ಆಸ್ ಅನ್ ಲಿಮಿಟೆಡ್ ಅಂತ ಹೇಳ್ತೀನಿ. ಓಕೆ, ಸೊ ಲಿಮಿಟೆಡ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರತಿ ತಿಂಗಳು ಒಂದೊಂದು ಓವಮು ಫೀಮೇಲ್ ಅಲ್ಲಿ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಆ ರಿಲೀಸ್ ಏನಾಗುತ್ತೆ, ಆ ಒಂದು ಸೈಕಲ್ ಅನ್ನ ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ಇಟ್ ಆಸ್ ಅನ್ ಮೆನ್ಸ್ಟ್ರಿಯಲ್ ಸೈಕಲ್ ಅಂತ ಹೇಳಿ ಕರೀತಾರೆ. ಬಟ್ ಈ ಒಂದು ಪ್ರಾಸೆಸ್ಸು ಅವ್ರಿಗೆ ಏಜ್ ಆದ್ರೂ ಕೂಡ ರಿಲೀಸ್ ಆಗಲ್ಲ. ಓಕೆ, 80, 90, ನೋ. Okay, this is ceases. The word we are going to use, ceases. Okay, cease ಮಾಡೋದು ಅಂತಾರಲ್ಲ, ceases out the age ಏನಿದೆ, it is up to 45 to 50 years of age ಅಂತ ಹೇಳ್ತೀವಿ. Limited. Because of this reason, I use the word, it is called the metaza limited. Okay, see the difference there. I didn't mention any limited. Instead of that, I mentioned it is unlimited. So you can take up to 80 years, 90 years, ಎಷ್ಟು ವರ್ಷನಾದ್ರೂ ತಗೊಳ್ಳಿ. Okay, ಅವ್ರ ಏಜ್ ಆದ್ರೂ ಕೂಡ the sperms production is normal. Okay, no changes. The only thing is if the male is having any defects, ಆ ಥರದ್ದು ಏನಾದ್ರೂ ಇದ್ರೆ ಮಾತ್ರ we are going to observing these types of the changes. Okay, other than that they are normal ಆಗಿದ್ರು ಅಂದ್ರೆ ಏನೂ ಡಿಫೆಕ್ಟ್ಸ್ ಇಲ್ಲ, ಏನೇನೆಲ್ಲ ಪಾರ್ಟ್ಸ್ ನ ಕನ್ಸಿಡರ್ ಮಾಡ್ತೀವಿ ಅದರಲ್ಲಿ ಏನೂ ಡಿಫೆಕ್ಟ್ಸ್ ಗಳಿಲ್ಲ ಅಂತ ಅಂದ್ರೆ ಸೊ ಹೀಸ್ ನಾರ್ಮಲ್ ಅಂತಾನೆ ಅರ್ಥ. ಒಂದ್ ವೇಳೆ ಡಿಫೆಕ್ಟ್ಸ್ ಇದ್ದಾಗ ಮಾತ್ರ ನಾನು ಆಗ್ಲೇ ಹೇಳ್ದಂಗೆ ಆಜೋಸ್ಪರ್ಮಿಯಾನೋ ಆಲಿಗೋಸ್ಪರ್ಮಿಯಾನೋ ಈ ತರದ್ ಏನಾದ್ರೂ ಒಂದು disease anta helabod. But when come to here, the female are having a limited process, that is every month the ovum is going to be released, that is through the menstrual cycle. That is what they are going to consider it as menstrual cycle. That is at the up to the age of 45 to 50 years of age, then it is going to be stopped. ನಾವು ಅಲ್ಲಿ ಓದ್ತೀವಿ ಮೆನ್ಸ್ಟ್ರುಯಲ್ ಸೈಕಲ್ ಓದಬೇಕಾದ್ರೆ ಅದನ್ನ ಏನೇನು ಹೆಸರು ಕರೀತಾರೆ, ಎಷ್ಟು ಫೇಸ್ ಬರುತ್ತೆ, ಅದನ್ನೆಲ್ಲ ಅಲ್ಲಿ ಡೀಟೇಲ್ ಆಗಿ ಓದ್ತೀವಿ. ಬಟ್ ಹಿಯರ್ ವಿ ಆರ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಅಂಡ್ ಆಲ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಇನ್ ದ ಮೇಲ್ ಆಸ್ ವೆಲ್ ಆಸ್ ದ ಫೀಮೇಲ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋತಿರ್ಬೇಕಾದ್ರೆ ದಿಸ್ ಇಸ್ ವಾಟ್ ದ ಫಸ್ಟ್ ಸ್ಟೆಪ್ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್. ಇಟ್ ಇಸ್ ಕಾಲ್ಡ್ ದ ಆಸ್ ಆನ್ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಹೇಳ್ತೀವಿ. ಸೊ ಆಫ್ಟರ್ ದಿಸ್ ಮೆನ್ಸ್ಟ್ರುಯಲ್ ಸೈಕಲ್ ಆದ್ಮೇಲೆ ಇನ್ ಕೇಸ್ ಏನಾದ್ರೂ ದ ಫೀಮೇಲ್ ಮ್ಯಾರೇಜ್ ಆದ್ಮೇಲೆ ಆಫ್ಟರ್ ದ ಮ್ಯಾರೇಜ್, ಓಕೆ, ಇನ್ ಕೇಸ್ ಅವ್ರು ಕನ್ಸೀವ್ ಆದ್ರು ಅಂತ ಬಂದಾಗ, ಸೊ ಆಫ್ಟರ್ ದ ಮೆನ್ಸ್ಟ್ರುಯಲ್ ಸೈಕಲ್ ದ ಓವಮ್ ಇಸ್ ನಾಟ್ ಗೋಯಿಂಗ್ ಟು ರಿಲೀಸ್. ಅವ್ರಿಗೆ ಮೆನ್ಸ್ಟ್ರುಯಲ್ ಸೈಕಲ್ ಅನ್ನೋದು ಆಗೋದೇ ಇಲ್ಲ. ಓಕೆ, ಸೊ ಮೆನ್ಸ್ಟ್ರುಯಲ್ ಸೈಕಲ್ ಸ್ಟಾಪ್ ಆಯ್ತು ಅಂತ ಅಂದ್ರೆ ಸೊ ದ ನೆಕ್ಸ್ಟ್ ಪ್ರಾಸೆಸ್ ಏನಾಗುತ್ತೆ ಅಂದ್ರೆ ಅವರಲ್ಲಿ ಒಂದು ಫರ್ಟಿಲೈಸೇಷನ್ ಆಗುತ್ತೆ. ದ ಸೆಕೆಂಡ್ ವಿ ಆರ್ ಗೋಯಿಂಗ್, ಯಾವಾಗ ಫರ್ಟಿಲೈಸೇಷನ್ ಆಗಕ್ ಸಾಧ್ಯ, ಇಲ್ಲೊಂದು ವರ್ಡ್ ಬರ್ದಿದ್ದೀನಿ ಅದನ್ನ ಆಮೇಲೆ ಹೇಳ್ತೀನಿ ಮೀನಿಂಗ್ ಏನು ಅಂತ. ಇನ್ಸಾಮಿನೇಷನ್ ಆಗಬೇಕು, ಇದು ಫಸ್ಟು. ಅದಾದ್ಮೇಲೆ ಇನ್ಸಾಮಿನೇಷನ್ ಆಗಬೇಕು. ಇನ್ಸಾಮಿನೇಷನ್ ಆದ್ಮೇಲೆ ವಿ ಆರ್ ಗೋಯಿಂಗ್ ಟು ಸಿ ದ ಪ್ರಾಸೆಸ್ ವಿ ಕಾಲ್ ದಮ್ ಆಸ್ ಅನ್ ಫರ್ಟಿಲೈಸೇಷನ್ ಅಂತ ನೋಡ್ತೀವಿ. ಓಕೆ, ಸೊ ಆಫ್ಟರ್ ದಿಸ್ ಫರ್ಟಿಲೈಸೇಷನ್ ಆದ್ಮೇಲೆ ಸೊ ಮೂರನೇ ಪ್ರಾಸೆಸ್ ಏನಾಗುತ್ತೆ ಅಂತ ಅಂದ್ರೆ ದ ನೆಕ್ಸ್ಟ್ ಇಟ್ ಇಸ್ ಕಾಲ್ಡ್ ದಮ್ ಆಸ್ ಅನ್ ಇಂಪ್ಲಾಂಟೇಷನ್ ಅಂತ ನೋಡ್ತೀವಿ. ಸಿ ಎಷ್ಟು ಮೆಥಡ್ಸ್ಗಳು ಬರುತ್ತೆ ನೋಡಿ. ಫೀಮೇಲ್ ಅಂತ ತಗೊಂಡಾಗ ಇಂಪ್ಲಾಂಟೇಷನ್ ಅಂತ ಕರಿತೀವಿ. ಓಕೆ, ಸೊ ಅದಾದ್ಮೇಲೆ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ದ ನೆಕ್ಸ್ಟ್ ಮೆಥಡ್. ಇಟ್ ಇಸ್ ಕಾಲ್ಡ್ ದ ಆಸ್ ಅನ್ ಪ್ಲಾಸೆಂಟೇಷನ್ ಅಂತ ಕರಿತೀವಿ. ಪ್ಲಾಸೆಂಟೇಷನ್ ಅಂತ ಕರಿತೀವಿ. ಆಫ್ಟರ್ ದ ಪ್ಲಾಸೆಂಟೇಷನ್ ಆದ್ಮೇಲೆ
ಇಲ್ಲಿ ಬೇರೆ ಬೇರೆ ಮೆಥಡ್ಸ್ಗಳು ಬರುತ್ತೆ. ಇಂಪ್ಲಾಂಟೇಷನ್ ಟು ಪ್ಲಾಸೆಂಟೇಷನ್ ಆಗಬೇಕಾದ್ರೆ ಸೊ ಇಂಪ್ಲಾಂಟೇಷನ್ ಆಗಬೇಕಾದ್ರೆ ಕ್ಲೀವೇಜ್ ಆಗಬೇಕು, ಅದಾದಮೇಲೆ 2, 4, 8, 16, 32 ಡಿವಿಷನ್ಸ್ಗಳಾಗಬೇಕು, ಅದನ್ನ ಮರುಲಾ ಅಂತೀವಿ, ಬ್ಲಾಸ್ಟುಲಾ ಅಂತೀವಿ, ಬ್ಲಾಸ್ಟೋಸಿಸ್ಟ್ ಅಂತೀವಿ. ಅದಾದ್ಮೇಲೆ ದ ನೆಕ್ಸ್ಟ್ ಥಿಂಗ್ ಇಟ್ ಇಸ್ ಡಿಫರೆನ್ಸಸ್ ವಿ ಕಾಲ್ ದಮ್ ಆಸ್ ಇನ್ನರ್ ಸೆಲ್ ಮಾಸ್ ಟ್ರೋಫೋಬ್ಲಾಸ್ಟ್ ಅಂತ ಕರಿತೀವಿ. ಓಕೆ, ಆಲ್ ದಿಸ್ ಶುಡ್ ಬಿ ಹ್ಯಾಪನ್ ಹಿಯರ್. ಸೊ ದೆನ್ ಆಫ್ಟರ್ ಇಂಪ್ಲಾಂಟೇಷನ್, ದೆನ್ ಪ್ಲಾಸೆಂಟೇಷನ್, ದೆನ್ ನೆಕ್ಸ್ಟ್ ವಾಟ್ ಎವರ್ ದ ಬೇಬಿ ಇಸ್ ಡೆವಲಪಿಂಗ್ ಇನ್ಸೈಡ್ ದ ಯುಟಿರಸ್ ಅಥವಾ ಊಂಬ್ ಅಂತ ಏನ್ ಕರಿತೀವೋ ಅದನ್ನ ಗೆಸ್ಟೇಷನ್ ಅಂತ ಕರೀತಾರೆ. ಸೊ ಆಲ್ಮೋಸ್ಟ್ ದ 36 to 40 ವೀಕ್ಸ್ ಏನು ಡೆವಲಪ್ಮೆಂಟ್ ಇದೆ, ಒಂದು ಫೀಟಸ್ ಡೆವಲಪ್ಮೆಂಟ್ ಆಗುತ್ತೆ ಯುಟರಸ್ ಅಥವಾ ಊಂಬಲ್ಲಿ. ಓಕೆ, ಆಕ್ಚುಲಿ ಇಲ್ಲಿ ಬಂದಾಗ ನಾವು 3 ಹೇಳ್ತೀವಿ. ಫಸ್ಟ್ ಟ್ರೈಮಿಸ್ಟರ್ ಅಂತೀವಿ, ಅದಾದ್ಮೇಲೆ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಕರಿತೀವಿ, ಅದಾದ್ಮೇಲೆ ಥರ್ಡ್ ಟ್ರೈಮಿಸ್ಟರ್ ಅಂತ ಕರಿತೀವಿ. ಸೊ 3 ಅಂಡ್ ದಿಸ್ ಇಸ್ ಫಾರ್ 12 ವೀಕ್ಸ್, ದಿಸ್ ಇಸ್ ಫಾರ್ 24 ವೀಕ್ಸ್ ಅಂಡ್ ದಿಸ್ ಇಸ್ ಫಾರ್ 36 ವೀಕ್ಸ್. ಓಕೆ, 36 ವೀಕ್ ಅಷ್ಟೊತ್ತಿಗೆ ಒಂದು ಮಗು ಕಂಪ್ಲೀಟ್ ಆಗಿ ಬೆಳವಣಿಗೆ ಆಗೋಗಿರುತ್ತೆ. ಸೊ ಅದು ಆಚೆ ಬರೋದಕ್ಕೆ ಮಾತ್ರ ರೆಡಿ ಇರುತ್ತೆ. ಸೊ ಅದು ಒಂದ್ ಸ್ವಲ್ಪ ಆಚೆ ಈಚೆ ಆಗ್ತಾ ಇರುತ್ತೆ. ಬಟ್ ಫಸ್ಟ್ ಟ್ರೈಮಿಸ್ಟರ್ ಇಸ್ ಒನ್ ಆಫ್ ದ ಕರೆಕ್ಟ್ ಫಸ್ಟ್ ಟ್ರೈಮಿಸ್ಟರ್, ಬಿಕಾಸ್ ಇನ್ ಕೇಸ್ ಏನಾದ್ರೂ MTP ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಕರೀತಾರೆ ಅಥವಾ ಅಬರ್ಷನ್ ಅಂತ ಕರೀತಾರೆ, ಆ ಥರದ್ದು ಏನಾದ್ರೂ ಮಾಡಿಸ್ಬೇಕು ಅಂತ ಅಂದ್ರೆ ದಟ್ ಈಸ್ ಅ ಸೂಟಬಲ್ time or duration it is the first trimester, that is 12 weeks. Okay, so this is what the complete development ಏನಿದೆ ಅದನ್ನ they are going to call them it as an gestation ಅಂತ ಹೇಳಿ ಕರೀತಾರೆ. After this gestation ಆದ್ಮೇಲೆ next we are going to observe, it is called them it as an parturition ಅಂತ ಕರಿತೀವಿ, and last it is called them it as an lactation ಅಂತ ಹೇಳಿ ಕರಿತೀವಿ. See, you just see the differences what I written here. So in the male ಅಲ್ಲಿ ನೀವು 3 ವರ್ಡ್ ಅಲ್ಲಿ ನೋಡಿದ್ರೆ, ಫೀಮೇಲ್ ಅಲ್ಲಿ 1, 2, 3, 4, 5, 6, 7 ಮೆಥಡ್ಸ್ ಗಳನ್ನ ನೋಡ್ತೀವಿ. ಬಟ್ ದೇರ್ ಇಸ್ ಅ ಡಿಫರೆನ್ಸ್. ವಾಟ್ this is before the marriage and this is after the marriage. ಹಾಗಾದ್ರೆ after the marriage ಅಲ್ಲಿ menstrual cycle ಆಗಿಲ್ಲ ಅಂದ್ರೆ not only this is the reason, sometimes some hormonal imbalance ನಾವು ಆಲ್ರೆಡಿ ಹೇಳಿದ್ವಿ. the primary sex characters also considered a hormones ಅಂತ ಹೇಳಿ. ಸೊ ನಾವು GnRH ಅಂತ ಹೇಳ್ತೀವಿ, gonadotrophin releasing hormones ಅಂತ ಕರಿತೀವಿ, FSH ಅಂತೀವಿ, LH ಅಂತೀವಿ, follicular stimulating hormones, luteinizing hormones. ಸೊ ಈ ತರದ್ದು ಏನಾದ್ರೂ ಹಾರ್ಮೋನ್ಸ್ ಗಳಲ್ಲಿ ವ್ಯತ್ಯಾಸಗಳು ಆಗಿತ್ತು ಅಂದ್ರೂ ಕೂಡ ಅವರಲ್ಲಿ there is such a problem, not able to get releasing the ovum every month ಅಂತ ಹೇಳಿ. ಸೊ ಆ ತರ ಇದ್ದಾಗೂ there is a problem we can able to observe in the females. But when come to here, in case adilla anta andaga, this is what such a methods we are going to observe in the female alli ನಾವು ನೋಡುವಂತ ಒಂದಷ್ಟು ಪ್ರಾಸೆಸ್ ಗಳಾಗಿರುತ್ತೆ. ಸೊ ಲೆಟ್ಸ್ ಸಿ, ಈಗ ನಮ್ಗೆ ಈ ಬೇಸಿಸ್ ಮೇಲೆ ಫಸ್ಟ್ ಪ್ಯಾರಾಗ್ರಾಫ್ ನಾವೇನು ಹ್ಯೂಮನ್ ರಿಪ್ರೊಡಕ್ಷನ್ ಅಂತ ಬಂದ್ರೆ ಸಿಯೋ, ಅಂಡ್ ದಿಸ್ ಇಸ್ ದ ಚಾಪ್ಟರ್ ಆಲ್ಮೋಸ್ಟ್ ನಿಮ್ಮ NCERT ಎಕ್ಸಾಮ್ ಅಲ್ಲಿ. Okay, so they are going to ask for 1 marks. ಸೊ ಇಲ್ಲಿ ಏನ್ ಬರ್ದಿದ್ದೀನಿ ನಾನು 12 ಮಾರ್ಕ್ಸ್ ಅಂತ ಹೇಳಿ, ಇದು 1 ಮಾರ್ಕ್ಸ್ಗೂ ಕೇಳ್ತಾರೆ MCQs ಅಲ್ಲಿ, ಅಂಡ್ 1 ಮಾರ್ಕ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೂ ಕೂಡ ಇರುತ್ತೆ. ಓಕೆ, ಅಂಡ್ ದಿಸ್ ಇಸ್ ಫಾರ್ MCQs ಅಲ್ಲೂ ಕೂಡ ನೋಡ್ಬೋದು. ಅಂಡ್ 2 ಮಾರ್ಕ್ಸ್ ಅಲ್ಲೂ 1 ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ ಅಲ್ಲೂ ಕೂಡ ಇರುತ್ತೆ, 5 ಮಾರ್ಕ್ಸ್ ಅಲ್ಲೂ ಕೂಡ 1 ಕ್ವಶನ್ ಇರುತ್ತೆ. ಓಕೆ, ಸೊ 5, 8, 10, 11, 12 ಮಾರ್ಕ್ಸ್ ಅನ್ನ ನೀವು ಈ ಚಾಪ್ಟರ್ ಇಂದ ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಈ ಚಾಪ್ಟರ್ನ ಪ್ರಿಪೇರ್ ಆದರೆ 12 ಮಾರ್ಕ್ಸ್ ಕಂಪಲ್ಸರಿ. ಆ್ಯಂಡ್ ಇನ್ನೊಂದು ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಇದರಿಂದ 3 ಡಯಾಗ್ರಾಮ್ಸ್ ಇದೆ. ಒನ್ ಇಟ್ ಇಸ್ ಕಾಲ್ಡ್ ದಮ್ ಇಟ್ ಆಸ್ ಅನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, and second one it is called them it as an female reproductive system, and the third one it is called them it as an mammary glands ಅಂತ ಹೇಳಿ. ಈ 3ಅಲ್ಲಿ ಪ್ರತಿ ವರ್ಷ ಮಿಸ್ ಮಾಡದೆ ಒಂದು ಕ್ವಶನ್ ಅನ್ನ ಕಂಪಲ್ಸರಿ ಕೇಳ್ತಾನೆ ಬಂದಿದ್ದಾರೆ. ಈಗೇನು ಮೊನ್ನೆ ನಿಮ್ಮ ಸೀನಿಯರ್ಸ್ಗಳೇನು ಎಕ್ಸಾಮ್ ಬರೆದ್ರು
ಸೆಕೆಂಡ್ ಪಿ ಯು ಎಕ್ಸಾಮಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೇಳಿದ್ರು. ಮೊನ್ನೆ ಆದಂಥ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ದೇ ಆಸ್ಡ್ ಅಬೌಟ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ವಿತ್ ಲೇಬ್ಲಿಂಗ್ ಆಲ್ಸೋ. ಮೊದಲೆಲ್ಲ ಲೇಬ್ಲಿಂಗ್ ನೀವು 10 ಲೇಬಲ್ ಮಾಡಬೇಕಿತ್ತು 5 ಮಾರ್ಕ್ಸ್ಗೆ. ಈ ವರ್ಷ ಏನೋ ಸ್ವಲ್ಪ ಚೇಂಜ್ ಮಾಡಿ ಕೇಳಿದ್ರು ನಿಮ್ಗೆ ಈಸಿ ಆಗಲಿ ಅಂತ ಹೇಳಿ ಡಯಾಗ್ರಾಮ್ ಬರೆದು ಯು ಹ್ಯಾವ್ ಟು ಲೇಬಲ್ ಓನ್ಲಿ ದ 5 ಪಾರ್ಟ್ಸ್ ಮಾತ್ರ. Okay, so these are the 3 very most important diagrams. Before I already mentioned when we are going to understand the different types of the concepts galna odakkinta munche, so ee process galna odlebeku, because these 2 systems they are going to call them as gametes and they are called the process. Okay, so ee ಒಂದು reproductive system male ಮತ್ತೆ female ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಏನೇನ್ ಇದೆ ಅಂತ ಗೊತ್ತಾದ್ರೆ ಮಾತ್ರ we can very easily understand about the next connectivity process galna ಓದಲಿಕ್ಕೆ ಸಾಧ್ಯ. Okay, see here, so these are the things we need to understand from this chapter. And after this, so what and all the contents we need to understand from this chapter anta andre, okay, so ಮೊದಲನೇದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಓದಬೇಕು. So male reproductive system ಓದೋದ್ರಿಂದ so we need to preparing for the 5 marks question. Okay, and also what and all the parts considered under the male reproductive system. Second, we need to understand female reproductive system. Here the 2 diagrams are very important. The first one, it is called the as an female diagram, female reproductive system, and plus another one, it is called the as an ಆಗ್ಲೇ ಹೇಳ್ದಂಗೆ ನಾನು ಮೆಮರಿ ಗ್ಲ್ಯಾಂಡ್ ಅಂತ ಬರುತ್ತೆ. ಈ ಮೂರಲ್ಲಿ ಯಾವ್ದಾದ್ರು ಒಂದು ಡಯಾಗ್ರಾಮ್ ಇರುತ್ತೆ. ಅಂಡ್ ಕಾನ್ಸೆಪ್ಟ್ ಅಲ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕ್ ಫಾರ್ 1 or 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಯಾಕಂದ್ರೆ ಅದರಲ್ಲಿ ಸರ್ಟೋಲಿ ಸೆಲ್ಸ್ ಅಂತ ಬರುತ್ತೆ, ಲೆಡಿಕ್ ಸೆಲ್ಸ್ ಅಂತ ಬರುತ್ತೆ, ಅಂಡ್ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಅಂತ ಬರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ 1 or 2 ಮಾರ್ಕ್ಸ್ ಕ್ವಶನ್ಸ್ಗೆ ಕೇಳುವಂಥ ಕ್ವಶನ್ಸ್ ಜಾಸ್ತಿ ಇದೆ. ಸೊ ಅವನ್ನ ಆ ಥರ ಕ್ವಶನ್ಸ್ ಕೇಳ್ತಾರೆ. ಡಯಾಗ್ರಾಮ್ಗೆ ಇದನ್ನ ಕೇಳ್ತಾ ಹೋಗ್ತಾರೆ. ಅಂಡ್ ಇಲ್ಲಿ ಗೆಮೆಟೋಜೆನಿಸಿಸ್ ಬಂದಾಗ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದೀಸ್ ಕ್ವಶನ್ ಫಾರ್ 3 ಮಾರ್ಕ್ಸ್. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆಸ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಬೌಟ್ ದ ಸ್ಪರ್ಮೆಟೋಜೆನಿಸಿಸ್ ಆಸ್ ವೆಲ್ ಆಸ್ ದ oogenesis ಅಂತ ಓದಬೇಕಾಗತ್ತೆ. ಅಂಡ್ ಇದನ್ನ ನಾವು ಒಂದು 2 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದ್ಮೇಲೆ ಇವೆಲ್ಲ ಇದೆಯಲ್ಲ, ದಿಸ್ ಅಂಡ್ ಆಲ್ ವೆರಿ 1 or 2 marks or 3 marks question, because ಆಗಲೇ ಹೇಳಿದೆ ನಾನು, ಅದರ್ ದಾನ್ ದಟ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಿಟ್ಟು ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಟ್ ಈಸ್ ಹ್ಯಾವಿಂಗ್ ಅ ಸೋ ಮಚ್ ಆಫ್ ಇನ್ಫಾರ್ಮೇಶನ್, ಸೋ ಮಚ್ ಆಫ್ ಡೆವಲಪ್ಮೆಂಟ್, ಸೋ ಮಚ್ ಆಫ್ ಪ್ರಾಸೆಸಸ್ನ ಎಲ್ಲ ಒಂದು ಡೀಟೈಲ್ ಆಗಿ ನಾವು ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ. ಬಟ್ ಮೇಲಲ್ಲಿ ನಾವು ಬರೀ ಗೆಮೆಟೋಜೆನಿಸಿಸ್ಗೆ ನಿಲ್ಲಿಸ್ಬಿಡ್ತೀವಿ. ಆದರೆ ಫೀಮೇಲ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಟೈಪ್ಸ್ ಆಫ್ ದ ಪ್ರಾಸೆಸ್, ಮೆನ್ಸ್ಟ್ರುಯಲ್ ಸೈಕಲ್, ಫರ್ಟಿಲೈಸೇಷನ್ ಅಂಡ್ ಇಂಪ್ಲಾಂಟೇಷನ್ ಅಂಡ್ ಪ್ರೆಗ್ನೆನ್ಸಿ ಆಸ್ ವೆಲ್ ಆಸ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಅಂತ ಇರ್ಬೋದು, ಅಥವಾ ಪಾರ್ಚುರೇಷನ್ ಆಸ್ ವೆಲ್ ಆಸ್ ಲ್ಯಾಕ್ಟೇಷನ್ ಅಂತ ಆಗಿರ್ಬೋದು. ಎಲ್ಲ ಥರ ಪ್ರಾಸೆಸ್ಗಳನ್ನ ಡೀಟೈಲ್ ಆಗಿ ನಾವೇನು ಸ್ಟಡಿ ಮಾಡೋದಿದೆ, ದಟ್ ಈಸ್ ವಾಟ್ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್. ಇಟ್ ಇಸ್ ಕಾಲ್ಡ್ ದಮ್ ಆಸ್ ಅನ್ ಹ್ಯೂಮನ್ ರಿಪ್ರೊಡಕ್ಷನ್ ವಿತ್ ದ 2 types ಆಫ್ ದ ಸಿಸ್ಟಮ್ಸ್ ಸಚ್ ಆಸ್ ಅ ಮೇಲ್ ಆಸ್ ವೆಲ್ ಆಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳಿ ಓದ್ತಾ ಹೋಗ್ತೀವಿ. ಓಕೆ, ಸೊ ಹಾಗಾದ್ರೆ ಸೊ ನಾನು ಈಗ ಕರೆಕ್ಟ್ ಆಗಿ ನಾನು ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಗಲೇ ನಾನು ನಿಮ್ಗೆ ಇಷ್ಟೊತ್ತು ಏನು ಹೇಳಿದೆ, ನೀವು ಬೇಸಿಕ್, ಯಾಕಂದ್ರೆ ನಾನು ಆಲ್ರೆಡಿ ಫಸ್ಟೇ ಹೇಳಿದೆ, ವೈಲ್ ಡೂಯಿಂಗ್ ದ ಚಾಪ್ಟರ್ ಸಮ್ ಆಫ್ ದ ಅಡಿಷನಲ್ ಇನ್ಫಾರ್ಮೇಶನ್ ಕೂಡ ನಾನು ಆ್ಯಡ್ ಮಾಡಿರ್ತೀನಿ. ಅದರಲ್ಲಿ ನಿಮಗೆ ಅದು ಕಾಂಪಿಟೇಟಿವ್ಗೆ, ನೀಟ್ ಲೆವೆಲ್ಗೆ ಇಟ್ ವಿಲ್ ಬಿ ಯೂಸ್ ಫಾರ್ ದ್ಯಾಟ್. ಅದನ್ನು ಆರಾಮಾಗಿ ನೀವು ನೀಟ್ ಲೆವೆಲ್ಗೆ ಓದ್ಕೋಬಹುದು. ಬಟ್ ಒನ್ ಥಿಂಗ್, ಬಯಾಲಜಿನಲ್ಲಿ ಹೊರಗಡೆಯಿಂದ ಯಾವುದೇ ಥರ ಕ್ವಶನ್ ಅನ್ನ ಫ್ರೇಮ್ ಮಾಡೋದಿಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನ ಕಾನ್ಸೆಪ್ಟ್ಸ್ಗಳನ್ನ ಕೊಟ್ಟಿದ್ದಾರೋ, ಏನು ಚಾಪ್ಟರ್ನ ಮೆನ್ಷನ್ ಮಾಡಿದಾರೋ ಅಷ್ಟನ್ನ ಮಾತ್ರ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಸೊ ಅದರಲ್ಲೇ ನಿಮಗೆ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡಿರ್ತಾರೆ. ಬಟ್ ಎನಿವೇ ನಾವು ನೀಟ್ ಲೆವೆಲ್ ಪ್ರಿಪೇರ್ ಆಗಬೇಕಾಗಿರೋದ್ರಿಂದ ವಿಲ್ ಆಲ್ಸೋ ಕಾನ್ಸಂಟ್ರೇಟ್ ಸಮ್ ಅಡಿಷನಲ್ ಇನ್ಫಾರ್ಮೇಶನ್ ವೈಲ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ಸ್ಗಳನ್ನ ಹೇಳ್ತಾ ಹೋಗಬೇಕಾದ್ರೆ ನಾವು ಆ ಚಾಪ್ಟರ್ಗಳನ್ನ ನೋಡ್ತಾ ಹೋಗೋಣ. See here, yes, this is what the first introduction page. Okay, so ನಾವು ಚಾಪ್ಟರ್ ತೆಗೆದ್ರೆ, ಆ ಹ್ಯೂಮನ್ ರಿಪ್ರೊಡಕ್ಷನ್ ಅಂತ ತೆಗೆದ್ರೆ ನಿಮಗೆ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಇಷ್ಟು ಕಾಣುತ್ತೆ. ಓಕೆ, ಸೊ ಇದರಿಂದ ನೀವು ಎಷ್ಟು ಮಾರ್ಕ್ಸಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ದಿಸ್ ಇಸ್ ಅ 1 marks ಕ್ವಶನ್. ಓಕೆ, ಸೀಕ್ವೆನ್ಸ್ ಬರುತ್ತೆ ಇದರಲ್ಲಿ, ಯಾವ್ದು ಆದ್ಮೇಲೆ ಏನೇನು ಓದಬೇಕು ಅಂತ ಹೇಳಿ ಅದನ್ನ ನಾನು ಇಲ್ಲಿ ಬರ್ದೆ ನಿಮಗೆ ತೋರಿಸ್ತೀನಿ. See here, okay, ಇಷ್ಟು ಬರದ್ವಿ ಅಲ್ವಾ. ಸೊ ನೆಕ್ಸ್ಟ್ ಒನ್ ಕಮ್ ಟು ಹಿಯರ್. See, the first sequence we need to understand gametogenesis
and the second sequence, it is called them it as an insemination. Insemination. And the third one, it is fertilization. Fertilization. Fourth one, implantation. Implantation. Fifth one, placentation. Placentation. Sixth one, it is gestation. Sixth one, it is gestation. Seventh one, parturition. ಸೊ ಇದು ನಮಗೆ ಮೊದಲನೇ ಪ್ಯಾರಾಗ್ರಾಫಲ್ಲಿ ಕೊಟ್ಟಿರುವಂಥ ಒಂದು ಪರ್ಟಿಕ್ಯುಲರ್ ವರ್ಡ್ಸ್. ಓಕೆ, ಲೆಟ್ಸ್ ಸಿ ಒನ್ ಬೈ ಒನ್. ಸಿ, ಗೆಮೆಟೋಜೆನೆಸಿಸ್ ಅಂತ ಅಂದಾಗ ವೆರಿ ಸಿಂಪಲ್ ಡೆಫಿನೇಷನ್ ಕೊಟ್ಟಿದ್ದಾರೆ. ಇಟ್ ಇಸ್ ಕಾಲ್ಡ್ ದ ಮೆಟ್ ಆಸ್ ಅನ್ ಫಾರ್ಮೇಶನ್ ಆಫ್ ದ ಗ್ಯಾಮೆಟ್ಸ್. ಹೌದಲ್ವಾ? ಎರಡೂ ಗ್ಯಾಮೆಟ್ಸ್ ಇದ್ರೇನೆ ಇಟ್ ಇಸ್ ಏಬಲ್ ಟು ಸಿ ನೆಕ್ಸ್ಟ್ ಪ್ರಾಸೆಸ್. ಸೊ ಒನ್ ಗ್ಯಾಮೆಟ್ ಅಲ್ಲಿ ವಿ ಕಾಂಟ್ ಏಬಲ್ ಟು ಅಬ್ಸರ್ವ್ ಎನಿಥಿಂಗ್ ಅಲ್ವಾ? ಸೊ ಎರಡು ಮೇಲ್ ಆಸ್ ವೆಲ್ ಆಸ್ ದ ಫೀಮೇಲ್ ಇರಲೇಬೇಕು. ಸೊ ದಟ್ ಈಸ್ ವಾಟ್ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ದ particular very meaningful statement. It is called the as an formation of gametes anta heli kariತಾರೆ. ಇನ್ನ ಇನ್ಸಾಮಿನೇಷನ್ ಅಂತ ಅಂದ್ರೆ ಏನು ಮೇಲ್ ಗ್ಯಾಮೆಟ್ ಇದೆ, ಸೊ ದಟ್ ಈಸ್ ಟ್ರಾನ್ಸ್ಫರ್ ಆಫ್ ಸ್ಪರ್ಮ್ಸ್ into the female genital tract. Into the female genital tract, it is called the as an insemination. ಹೌದು, ಓವಮ್ ಯಾವುದೇ ಕಾರಣಕ್ಕೂ ಎಲ್ಲೂ ಬರೋದಿಲ್ಲ. ಓವಮ್ as a constant. ಓವಮ್ ಇರೋ ಕಡೆ ಸ್ಪರ್ಮ್ಸ್ಗಳು ಹೋಗಬೇಕು. ಅದರಿಂದ ಅದನ್ನೇ ಹೇಳಿದ್ದಾರೆ, ಟ್ರಾನ್ಸ್ಫರ್ ಆಫ್ ಸ್ಪರ್ಮ್ಸ್ into the female genital tract. Then it is going to reach the ovum. Okay, because of that sperms is always in motility condition ಅಲ್ಲಿ ಇರುತ್ತೆ. ಸ್ಪರ್ಮ್ಸ್ ಯಾವುದೇ ಕಾರಣಕ್ಕೂ ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಬಿಕಾಸ್ ನಾವು ನೆಕ್ಸ್ಟ್ ಓದ್ತೀವಿ ಸ್ಪರ್ಮ್ ಸ್ಟ್ರಕ್ಚರ್ ಅಂತ ಬಂದ ಹೆಡ್ಡು, ನೆಕ್ಕು, ಮಿಡಲ್ ಪೀಸು, ಅದಾದ್ಮೇಲೆ ಟೇಲ್ ಅಂತ. ಟೇಲ್ ವಾಟ್ ಎವರ್ ಇಟ್ ಇಸ್ ಶೋಯಿಂಗ್ ಮೊಟಿಲಿಟಿ ಕಂಡೀಷನ್, ಯಾವಾಗಲೂ ಮೊಟಿಲಿಟಿನಲ್ಲಿರುತ್ತೆ. ಓವಮ್ ಎಲ್ಲಿರುತ್ತೋ ಅಲ್ಲಿ ಹೋಗಿ ಅದು ರೀಚ್ ಆಗುತ್ತೆ. ಅದನ್ನ ದೇ ಆರ್ ಗೋಯಿಂಗ್ ಟು ಕಾಲ್ ದ ಮೆಟ್ ಆಸ್ ಅನ್ ಇನ್ಸಾಮಿನೇಷನ್ ಅಂತ ಹೇಳಿ ನಾವು ಕರಿತೀವಿ. ಆಯ್ತಾ? ಸೊ ಅದಾದ್ಮೇಲೆ ದ ನೆಕ್ಸ್ಟ್ ಒನ್ ಕಮ್ ಟು ದ ಫರ್ಟಿಲೈಸೇಷನ್ ಅಂತ ಬಂದ್ರೆ, ಸೊ ಹಿಯರ್ ಇಸ್ ದೇ ಕಾಲ್ ದ ಮೆಟ್ ಆಸ್ ಅನ್ ಫ್ಯೂಷನ್ ಆಫ್ gametes to form zygote. Fusion of gametes to form zygote, it is called the as an fertilization. ಹೌದಲ್ಲ? ಬರೀ ಗ್ಯಾಮೆಟ್ ಅಲ್ಲಿ ಇದ್ರೆ ಸಾಲದು. ಗ್ಯಾಮೆಟ್ ಎರಡು ಏನಾಗಬೇಕು? ಫ್ಯೂಸ್ ಆಗ್ಬೇಕು. ಆ ಎರಡು ಗ್ಯಾಮೆಟ್ಸ್ ಯಾವುದು ಅಂದ್ರೆ, ಒಂದು ಮೇಲಿಂದ ಸ್ಪರ್ಮ್ಸ್ ಆಗಿರುತ್ತೆ, ಫೀಮೇಲ್ ಇಂದ ಓವಮ್ ಆಗಿರುತ್ತೆ. ಇವು ಎರಡು ಫ್ಯೂಸ್ಡ್ ಆದ್ರೆ ಮಾತ್ರ ಅದು ಸಿಗೋದು, ಝೈಗೋಟ್. ಓಕೆ, ಸೊ ಅದನ್ನ ದೇ ಕಾಲ್ ದ as an ಫರ್ಟಿಲೈಸೇಷನ್ ಅಂತ ಕರೆದ್ರು. ಆಯ್ತಾ? ಅದಾದ್ಮೇಲೆ ಇಂಪ್ಲಾಂಟೇಶನ್ ಅಂದ್ರೆ ಇಟ್ ಈಸ್ ಅ ಪ್ರಾಸೆಸ್ ಆರ್ ಫಾರ್ಮೇಶನ್ ಆಫ್ ಬ್ಲಾಸ್ಟೋಸಿಸ್ಟ್. ಈ ವರ್ಡ್ ನೀಟಾಗಿ ಗೊತ್ತಿರಬೇಕು. ಬ್ಲಾಸ್ಟೋಸಿಸ್ಟ್. ಓಕೆ, ದೆರ್ ಇಸ್ ಅ ಎಗ್ ಡಿವಿಷನ್ 2, 4, 8, 16, 32. That 32 after the stage they call them as in blastocyst. There we are going to observe the further divisions. One is trophoblast and the inner cell mass. Okay, then it is going to be formed completely and attached to the uterine wall. ಯಾಕಂದ್ರೆ ದ ಮೇನ್ ಥಿಂಗ್ ಇಸ್ ಯುಟಿರಸ್. ಅದನ್ನ ನಾವು ಊಂಬ್ ಅಂತ ಕೂಡ ಹೇಳ್ತಾರೆ ಫೀಮೇಲ್ ಅಲ್ಲಿ. ಸೊ ದಟ್ ಇಸ್ ಯುಟಿರಿನ್ ವಾಲ್ ಏನಿದೆ ಅದನ್ನ ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ಇಟ್ ಆಸ್ ಅನ್ ಇಂಪ್ಲಾಂಟೇಶನ್ ಅಂತ ಹೇಳಿ ಕರೀತಾರೆ. ಆಯ್ತಾ? ಸೊ ಪ್ಲಾಸೆಂಟೇಶನ್ ಬೇಡ, ಇಲ್ಲಿ ಫಸ್ಟ್ ಅಲ್ಲಿ ಪ್ಲಾಸೆಂಟೇಶನ್ ಕೊಟ್ಟಿಲ್ಲ. ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಡೈರೆಕ್ಟ್ ಆಗಿ ಇಂಪ್ಲಾಂಟೇಶನ್ ಕೊಟ್ಟಾದ್ಮೇಲೆ ದೇ ಆರ್ ಗೋಯಿಂಗ್ ಟು ಮೆನ್ಷನ್ ದ
ಪಾರ್ಚುರೇಷನ್ ಅಂತ ಹೇಳಿದ್ದಾರೆ. ಓಕೆ, ಸೊ ಪಾರ್ಚುರೇಷನ್ ಅಂತ ಬಂದರೆ ಇದು ತೆಗೆದು ಬಿಡೋಣ, ಇದು ಬೇಡ ನಮಗೆ, because in that list they are not going to mention about this, so only they are going to name the fifth one. It is called the metazoan parturition, and the sixth one it is called the metazoan lactation. ಎರಡನ್ನ ಮಾತ್ರ till 6 sequences way ನಲ್ಲಿ ಹೇಳಿರೋದು. ಓಕೆ, so when come to here ಆಗಲೇ ನಾನು ಹೇಳಿದೆ ನಿಮಗೆ, so that is parturition ಅಂತ ಬಂದ್ರೆ very simple way it is called the metazoan embryonic development ಅಂತ ಕರೀತಾರೆ. ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಆಯ್ತಾ, ಅದನ್ನ ಆಗ್ಲೇ ಹೇಳಿದೆ, ಆ ಡೆವಲಪ್ಮೆಂಟ್ಸ್ ಹೇಗೆ ಆಗತ್ತೆ ಅಂತ ಒಂದು ಫಸ್ಟ್ ಸೆಕೆಂಡ್ ಥರ್ಡ್ ಅಲ್ಲಿ ಅದನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದು ನೋಡೋಣ ಅಲ್ಲಿ ಪಾರ್ಚುರೇಷನ್ ಅಂತ ಕಾನ್ಸೆಪ್ಟ್ ಓದ್ಬೇಕಾದ್ರೆ ಯಾವ ಹಾರ್ಮೋನ್ ಇರಬೇಕು ಏನು, ಯಾಕೆಂದ್ರೆ ಇವೆಲ್ಲ ಹಾರ್ಮೋನ್ಸ್ ಬೇಸ್ಡ್. ವಿತೌಟ್ ಎನಿ ಹಾರ್ಮೋನ್ಸ್ ಫಾರ್ಮ್ ಆಗದೇನೆ ವಿ ಆರ್ ನಾಟ್ ಗೋಯಿಂಗ್ ಟು ಅಬ್ಸರ್ವ್ ದೀಸ್ ಟೈಪ್ಸ್ ಆಫ್ ದ ಥಿಂಗ್ಸ್. ಓಕೆ, ಅದಕ್ಕೆ ನಾವು ಹೇಳಿದ್ದು ಪ್ರೈಮರಿ ಸೆಕ್ಸ್ ಕ್ಯಾರೆಕ್ಟರ್ಸ್ ಅಂತ ಏನ್ ಹೇಳ್ತಾರೆ, ಇಟ್ ಈಸ್ ಪ್ರೊಡ್ಯೂಸ್ ನಾಟ್ ಓನ್ಲಿ ದ ಗ್ಯಾಮೆಟ್ಸ್ ಅಂಡ್ ಆಲ್ಸೋ ವಿತ್ ದ ಹಾರ್ಮೋನ್ಸ್. ಅವೆರಡು ಕರೆಕ್ಟ್ ಆಗಿ ಆದ್ರೇನೆ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂತ ಹೇಳಲಿಕ್ಕೆ ಸಾಧ್ಯ. ಓಕೆ, and when come to here lactation anta bandre, the lactation it is called the metazoan sorry and here is this one, it is not a parturition, this one it is called gestation. This is the particular word they are going to call the metazoan gestation. This is what developments. And when come to here, yeah, this one ಇದು ಬೇಡ ನಮಗೆ, ಲ್ಯಾಕ್ಟೇಷನ್ ಬೇಡ, ಅಲ್ಲೇನು ಮೆನ್ಷನ್ ಮಾಡಿಲ್ಲ. ನಮಗೆ ಗೆಸ್ಟೇಷನ್ ಆಗ್ತಿದ್ದಂಗೆ ಅವ್ರು ಮೆನ್ಷನ್ ಮಾಡಿರೋದು ಇಟ್ ಈಸ್ ಕಾಲ್ಡ್ ದ metazoan parturition. Okay, the embryonic development it is called the metazoan gestation. And when come to here they are going to call the metazoan parturition andre whatever the baby is ready, delivery of the baby it is called the metazoan parturition anta heli karitare. These are such a different types of the methods we are going to be considered in the first paragraph, and it is in the sequence ways: gametogenesis, insemination, fertilization, implantation, okay, then gestation and parturition. Some methods are missing here. They didn't mention about all the different methods, only few very most important methods galna first page alli adanna mention madidare. Iga nodana first page alli yen kottidare anta. See here, as you are aware, I already basic alla helade, humans are yav method na ನಾವು follow ಮಾಡಬೇಕು, humans ಅಲ್ಲಿ sexual method na matra. And ಏನಂತ ಹೇಳಿದ್ರು ಅದನ್ನ ದೇ ಕಾಲ್ ದ metazoan viviparous ಅಂತ ಕರೆದ್ರು. ಅದನ್ನೇ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಏನಂತಾರೆ, ತುಂಬಾ ಈವೆಂಟ್ಸ್ಗಳಿದೆ. ಓಕೆ, ಅದರಲ್ಲಿ ಆ ಈವೆಂಟ್ಸು ಕಂಪ್ಲೀಟ್ ಆಗಿ ಫುಲ್ಫಿಲ್ ಆಗಬೇಕು ಅಂತ ಅಂದ್ರೆ ಇಟ್ ನೀಡ್ಸ್ ದೀಸ್ ಟೂ ಥಿಂಗ್ಸ್. ಒನ್ ಇಟ್ ಈಸ್ ಸ್ಪರ್ಮ್ಸ್ ಇನ್ ಮೇಲ್ಸ್ ಅಂಡ್ ಓವಮ್ ಇನ್ ಫೀಮೇಲ್ಸ್ ಅಂದ್ರು. ಸೊ ಈಗ ಆ ಈವೆಂಟ್ಸ್ ನ ಒಂದೊಂದಾಗಿ ಹೇಳಿದಾಗ ಸಿಯರ್ ಇದನ್ನ ದೇ ಕಾಲ್ ದ metazoan ಫಸ್ಟ್ ಈವೆಂಟ್ ಗೆಮೆಟೋಜೆನಿಸಿಸ್ ಅಂದ್ರು. ಅದಾದ್ಮೇಲೆ ನೆಕ್ಸ್ಟ್ ಇಟ್ ಇಸ್ ಇನ್ಸಾಮಿನೇಷನ್ ಅಂದ್ರು. ಅದಾದ್ಮೇಲೆ ಇಟ್ ಇಸ್ ಫರ್ಟಿಲೈಸೇಷನ್ ಅಂತ ಕರೆದ್ರು. ಅದಾದ್ಮೇಲೆ ನೆಕ್ಸ್ಟ್ ಇಟ್ ಇಸ್ ಕಾಲ್ ದ metazoan ಇಂಪ್ಲಾಂಟೇಶನ್ ಅಂದ್ರು. ಅದಾದ್ಮೇಲೆ ನೆಕ್ಸ್ಟ್ ಇಟ್ ಇಸ್ ಗೆಸ್ಟೇಷನ್ ಅಂದ್ರು. ಅದಾದ್ಮೇಲೆ ಲಾಸ್ಟ್ ಇಟ್ ಇಸ್ ಪಾರ್ಚುರೇಷನ್ ಅಂತ ಕರೆದ್ರು. ಇದನ್ನೇ ನಾನಲ್ಲಿ ನಿಮ್ಗೆ ಸಿಯರ್ ಈ ಈವೆಂಟ್ಸ್ಗಳನ್ನ ಇಲ್ಲಿ ಒಂದಾದ್ಮೇಲೆ ಒಂದು ಬರ್ತಿದ್ದೀನಿ. ಗೆಮೆಟೋಜೆನೆಸಿಸ್, ಇನ್ಸಾಮಿನೇಷನ್, ಫರ್ಟಿಲೈಸೇಷನ್, ಇಂಪ್ಲಾಂಟೇಶನ್, ಗೆಸ್ಟೇಷನ್ ಅಂಡ್ ಆಸ್ ವೆಲ್ ಆಸ್ ದ ಪಾರ್ಚುರೇಷನ್ ಅಂತ ಅಷ್ಟು ಮೆಥಡ್ಸ್ ನ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಆಯ್ತಾ, ಸೊ ಇದಾದ್ಮೇಲೆ ನೋಡಿ ಲಾಸ್ಟ್ ಪ್ಯಾರಾಗ್ರಾಫ್, ಲಾಸ್ಟ್ ಒಂದು ಫ್ಯೂ ವರ್ಡ್ಸ್ ಹೇಳ್ತಾರೆ. ದೇರ್ ಆರ್ ರಿಮಾರ್ಕಬಲ್ ಡಿಫರೆನ್ಸಸ್, ಹೌದಲ್ಲ? ಸೊ ಗೆಮೆಟೋಜೆನೆಸಿಸ್ ಇರೋ ಮೀನಿಂಗು ಇನ್ಸಾಮಿನೇಷನ್ಗಿಲ್ಲ, ಇನ್ಸಾಮಿನೇಷನ್ಗಿರೋ ಮೀನಿಂಗು ಫರ್ಟಿಲೈಸೇಷನ್ ಇಲ್ಲ, ಫರ್ಟಿಲೈಸೇಷನ್ ಇರೋದು ಇಂಪ್ಲಾಂಟೇಶನ್ ಇಲ್ಲ, ಇಂಪ್ಲಾಂಟೇಶನ್ ಇರೋದು ಗೆಸ್ಟೇಷನ್ ಇಲ್ಲ, ಗೆಸ್ಟೇಷನ್ ಇರೋದು ಪಾರ್ಚುರೇಷನ್ ಇಲ್ಲ. ಸೊ ಎಲ್ಲಾನು ನೋಡಿದಾಗ ಒಂದೊಂದು ಬೇರೆ ಬೇರೆ ತರ ಡಿಫರೆನ್ಸಸ್ ನ ಹೇಳಕ್ ಹೊರಟಿದೆ. ಸೊ ಅಂಡ್ ಆಲ್ಸೋ ದ ಸ್ಪರ್ಮ್ ಫಾರ್ಮೇಶನ್ ಕಂಟಿನ್ಯೂ ಟಿಲ್ ಓಲ್ಡ್ ಏಜ್ ಆದ್ರೂ ಕೂಡ ಹಾಗೆ ಇರುತ್ತೆ. ಆದ್ರೆ
ಓವಮ್ ಫಾರ್ಮೇಶನ್ ಮಾತ್ರ ಏನಾಗುತ್ತೆ, ದ ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡಿದರೆ ಇಟ್ ಇಸ್ ಕಾಲ್ಡ್ ದ ಮೆಟಾಸನ್ ಸೀಸಸ್ ಅಂತ ಹೇಳಿ. ಓಕೆ, ಸಿಯರ್ ಸೀಸಸ್, CEASES, around the age of 50 years. ಓಕೆ, ಈಗ ಒಂದು ಲೈನ್ ಹಾಕ್ತಾರೆ, ಲೆಟ್ ಅಸ್ ಎಕ್ಸಾಮೈನ್ ದ ಮೇಲ್ ಅಂಡ್ ದ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ಸ್ ಇನ್ ಹ್ಯೂಮನ್. ಇಷ್ಟು ಹೇಳಿದ ಮೇಲೆ ನೆಕ್ಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್. ಈಗ ಎಲ್ಲಾನು ಒಂದೊಂದಾಗಿ ನಾವು ಓದ್ತಾ ಹೋಗಬೇಕಾಗತ್ತೆ. ಮೇಲು, ಫೀಮೇಲು, ಗೆಮೆಟೋಜೆನೆಸಿಸ್, ಅದರಲ್ಲಿ ಸ್ಪರ್ಮೆಟೋಜೆನೆಸಿಸ್ ಮತ್ತು oogenesis. ಅದಾದಮೇಲೆ ಸೀಕ್ವೆನ್ಸ್ ಅಲ್ಲೇ ಓದಬೇಕು. ಫಸ್ಟ್ ಮೆನ್ಸ್ಟ್ರುಯಲ್ ಸೈಕಲ್ ಓದ್ಬಿಟ್ಟು ನಾನು ಇಂಪ್ಲಾಂಟೇಷನ್ ಓದ್ಕೊತೀನಿ, ಅಥವಾ ಫಸ್ಟ್ ಪ್ಲಾಸೆಂಟೇಷನ್ ಓದಿ ಆಮೇಲೆ ಲ್ಯಾಕ್ಟೇಷನ್ ಓದ್ತೀನಿ. ನೋ, ಕರೆಕ್ಟಾಗಿ ಒಂದಾದ್ಮೇಲೆ ಓದಬೇಕಾಗತ್ತೆ. ನೀಟಾಗಿ ಮೇಲ್ ಮತ್ತು ಫೀಮೇಲ್ ಅರ್ಥ ಗೊತ್ತಾಗಿತ್ತು ಅಂದರೆ ಗೆಮೆಟೋಜೆನೆಸಿಸ್ ಅರ್ಥ ಆಗುತ್ತೆ. ಗೆಮೆಟೋಜೆನೆಸಿಸ್ ನೀಟಾಗಿ ಗೊತ್ತಾಯಿತು ಅಂದರೆ ಮೆನ್ಸ್ಟ್ರುಯಲ್ ಸೈಕಲ್ ಗೊತ್ತಾಗುತ್ತೆ. ಮೆನ್ಸ್ಟ್ರುಯಲ್ ಸೈಕಲ್ ಗೊತ್ತಾಯಿತು ಅಂದರೆ ಇಂಪ್ಲಾಂಟೇಷನ್ ಆಗುತ್ತೆ. ಇಂಪ್ಲಾಂಟೇಷನ್ ಆದಮೇಲೆ ಪ್ಲಾಸೆಂಟೇಷನ್ ಆಗುತ್ತೆ. ಪ್ಲಾಸೆಂಟೇಷನ್ ಆದಮೇಲೆ ಗೆಸ್ಟೇಷನ್ ಆಗುತ್ತೆ. ಗೆಸ್ಟೇಷನ್ ಆದಮೇಲೆ ಪಾರ್ಚುರೇಷನ್ ಆಗುತ್ತೆ. ಪಾರ್ಚುರೇಷನ್ ಆದಮೇಲೆ ದ ಲಾಸ್ಟ್ ಇಟ್ ಇಸ್ ಗೋಯಿಂಗ್ ಟು ಎಂಡ್ ಬೈ ದ ಮೆಥಡ್ ಇಟ್ ಇಸ್ ಕಾಲ್ಡ್ ದ ಮೆಟಾಸನ್ ಲ್ಯಾಕ್ಟೇಷನ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ದ events in the first introduction, first paragraph ಅಲ್ಲಿ. ಇದನ್ನ ಸುಮಾರು ಸರಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅಥವಾ NCERT ಬೋರ್ಡ್ MCQs ಅಲ್ಲಿ ಅಥವಾ ನಿಮಗೆ ಕಾಲೇಜ್ಗಳಲ್ಲಿ ಏನಾದ್ರು ಟೆಸ್ಟ್ ಕಂಡಕ್ಟ್ ಮಾಡ್ತಾರಲ್ಲ ಈಗ ಚಾಪ್ಟರ್ಸ್ ಮುಗಿದ ಮೇಲೆ, ಸೊ ಅಲ್ಲೂ ಕೂಡ ಒನ್ ಆಫ್ ದ ಕಾಮನ್ ಕ್ವಶನ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ದಟ್ ಇಸ್ what are all the sequence they are going to consider under here based upon the first paragraph. Fine. So let's see for the next one. It is called the ಮೆಟಾಸನ್. We need to understand the male reproductive system, but ಒಂದು blueprint ಅನ್ನ ಅದಕ್ಕೆ ಬರೆಯೋಣ. ಸೊ ಏನೇನ್ ಇದೆ ಅಂತ ನೋಡ್ತಾ ಹೋಗೋಣ. ಓಕೆ, the next page. Yeah. See here, the male reproductive system under this, the two characters, one it's a primary sex characters, okay, and here is secondary sex characters. Okay, yes, and come to the third one. The primary sex characters they are going to be considered. It is called the ಮೆಟಾಸನ್. ಟೆಸ್ಟೀಸ್ ಅಂತ ಓದಬೇಕಾಗತ್ತೆ. ದಟ್ ಈಸ್ ಆಲ್ಸೋ ನಾಟ್ ಅ ಸಿಂಗಲ್, ಅ ಪೇರ್ ಆಫ್ ಟೆಸ್ಟೀಸ್ ಅಂತ ಓದಬೇಕು. ಆಯಿತಾ? ಸೊ ಈ ಟೆಸ್ಟೀಸ್ ಅಂತ ಬಂದಾಗ ಇಲ್ಲೊಂದಷ್ಟು ವರ್ಡ್ಸ್ಗಳನ್ನ ಡಿಫೈನ್ ಮಾಡ್ತಾ ಹೋಗಬೇಕಾಗತ್ತೆ ನಾವು. ಒನ್ ಇಟ್ ಈಸ್ ಕಾಲ್ಡ್ ದ ಮೆಟಾಸನ್ ಲೇಡಿಕ್ ಸೆಲ್ಸ್ ಅಂದ್ರೇನು, ಅದಾದಮೇಲೆ ಸರ್ಟೊಲಿ ಸೆಲ್ಸ್ ಅಂದ್ರೇನು, ಅದಾದಮೇಲೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಮೀನ್ಸ್ ವಾಟ್, ಆಯಿತಾ? ಅದಾದಮೇಲೆ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್, ಒಂದಾದ್ಮೇಲೆ ಕನೆಕ್ಟಿವಿಟಿ. ದಿಸ್ ಅಂಡ್ ಆಲ್ ದ ಹೈಲೈಟ್ ವರ್ಡ್ಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇನ್ ದ ಕಾನ್ಸೆಪ್ಟ್ ಆಫ್ ದ ಟೆಸ್ಟಿಸ್. ಆ್ಯಂಡ್ ಇಟ್ ಈಸ್ ದೇ ಆರ್ ಗೋಯಿಂಗ್ ಟು ಕಾಲ್ ದ ಮೆಟಾಸನ್ ಪ್ರೈಮರಿ ಸೆಕ್ಸ್ ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. Okay, and when come to secondary, here we need to understand one particular word. It is called the ಮೆಟಾಸನ್ ಆಕ್ಸೆಸರಿ ಅಂತ ಕರೀತಾರೆ. ಈ ಆಕ್ಸೆಸರಲ್ಲಿ ಎರಡು ವರ್ಡ್ಸ್ ಹೇಳ್ತೀವಿ. ಒಂದನ್ನ ಇಟ್ ಇಸ್ ಕಾಲ್ಡ್ ದ ಮೆಟಾಸನ್ ಡಕ್ಟ್ಸ್ ಅಂತ ಕರೆದ್ರೆ, ಅನದರ್ ಒನ್ ಇಟ್ ಇಸ್ ಕಾಲ್ಡ್ ದ ಮೆಟಾಸನ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಕರೀತಾರೆ. ಹೌದಾ? ಸೊ ಓಕೆ, ಸೊ ವೆನ್ ಕಮ್ ಟು ಡಕ್ಟ್ಸ್ ಅಂತ ಬಂದರೆ ಹಿಯರ್ ದ 4 parts, ಅದು ಕೂಡ ಸೀಕ್ವೆನ್ಸಲ್ಲೇ ಬರೀಬೇಕು. ರೆಟಿ ಟೆಸ್ಟಿಸ್, next one it is called vasa efferentia, next one is epididymis, and the next one it is vasa deferentia. Okay na? So next so when come to here, the 3 types of the glands. One, it is called the ಮೆಟಾಸನ್ prostate glands,
and next one it is bulbourethral glands, bulbourethral glands, and the next one it is seminal vesicle. ಓಕೆ, ಆ್ಯಂಡ್ ಇದನ್ನು ಬೇಕಾದರೆ ಇನ್ನೂ ಒಂದು ಹೆಸರಲ್ಲಿ, ಇನ್ನೂ ಒಂದು ನೇಮಲ್ಲಿ ಇದನ್ನು ಕೌಪರ್ಸ್ ಗ್ಲ್ಯಾಂಡ್ ಅಂತ ಕೂಡ ಕರಿಬೋದು. ವಿ ಆರ್ ಆಲ್ಸೋ ಕಾಲ್ಡ್ ದಮ್ ಇಟ್ ಆಸ್ ಅನ್ ಕೌಪರ್ಸ್ ಗ್ಲ್ಯಾಂಡ್. ಓಕೆ, ಇಲ್ಲಿ ನಾವು ಯೂಶ್ವಲಿ ಬರೀಬೇಕಾದ್ರೆ ಪೇರ್ಡ್ ಅಂತ ಯೂಸ್ ಮಾಡ್ತೀವಿ. ಪೇರ್ಡ್ ಆಫ್ ಪ್ರೋಸ್ಟೇಟ್ ಗ್ಲ್ಯಾಂಡ್, ಪೇರ್ಡ್ ಆಫ್ bulbourethral gland ಅಂತ ಹೇಳಿ ಕರಿತೀವಿ. ಓಕೆ, ಸೊ ದಿಸ್ ಇಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಎಂಟೈರ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಓದಬೇಕಾಗಿರೋದು. ಆ್ಯಂಡ್ ನಿಮ್ಮ NCERT ನಲ್ಲಿ ಡಯಾಗ್ರಾಮಸ್ 5 ಮಾರ್ಕ್ಸ್, ಯಾವುದೇ ಕಾರಣಕ್ಕೂ ಕ್ವಶನ್ ಆನ್ಸರ್ಸ್ ಅನ್ನ 5 ಮಾರ್ಕ್ಸಿಗೆ ಕೇಳೋದಿಲ್ಲ. ಬಟ್ ಇನ್ಸ್ಟೆಡ್ ಆಫ್ ದಟ್ ಮೆನಿ ಟೈಮ್ಸ್ ಇಸ್ ರಿಪೀಟೆಡ್ ದಿಸ್ ಕ್ವಶನ್ ಫಾರ್ 3 ಮಾರ್ಕ್ಸ್, ಮೆನ್ಷನ್ ದ ಗ್ಲ್ಯಾಂಡ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಸೊ 3 ಬರೆದ್ರೆ ಓಕೆ, ಈಚ್ ಒನ್ ಕ್ಯಾರೀಸ್ 1 ಮಾರ್ಕ್ಸ್. ಇದು 3 ಮಾರ್ಕ್ಸ್ಗೆ ತುಂಬ ಸರಿ ರಿಪೀಟ್ ಆಗಿದೆ. ಕೆಲವು ಸರಿ 3+2 ಡಯಾಗ್ರಾಮ್ ಏನಾದರೂ ಬರೀ ಅವರೇ ಕೊಟ್ಟು ಲೇಬ್ಲಿಂಗ್ ಕೇಳಿ ಅಥವಾ ಅದ್ರ ಜೊತೆ ಮರ್ಜ್ ಮಾಡ್ಬೋದು. ಬಟ್ 5 ಮಾರ್ಕ್ಸ್ಗಂತೂ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ಬಟ್ ಈ ಥರ ಕ್ವಶನ್ಸ್ಗಳನ್ನ ನಾವು 3 ಮಾರ್ಕ್ಸ್ಗಳಲ್ಲಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ತುಂಬ ಸರಿ ಬಂದಿದೆ. ನೀವು 14 ವರ್ಷದ ಅಥವಾ 4-5 ವರ್ಷದ ಪೇಪರ್ಸ್ಗಳನ್ನ ಈ ವರ್ಷದಲ್ಲದೆ ಲಾಸ್ಟ್ ಇಯರ್ ಪೇಪರ್ ತೆಗೆದು ನೋಡಿ. ದಿಸ್ ಇಸ್ ದ ಕಂಪಲ್ಸರಿ ಕ್ವಶನ್. 3 ಮಾರ್ಕ್ಸಿಗೆ ನಾವು ಕೇಳಿದ್ದಾರೆ ಈ ಕ್ವಶನ್ನ. ಮೆನ್ಷನ್ ದ 3 ಡಿಫ್ರೆಂಟ್ ಟೈಪ್ಸ್ ಆಫ್ ದ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳಿ. ಬಟ್ ಇದೇನು ಅಷ್ಟೊಂದು ಯಾವತ್ತೂ ಕೇಳಿಲ್ಲ, ಇಲ್ಲಿವರೆಗೂ ಏನಂತಾರ ಮೆನ್ಷನ್ ಮಾಡಿಲ್ಲ. ಟೈಪ್ಸ್ ಆಫ್ ಡಕ್ಟ್ಸ್ ಬರೀರಿ ಅಂತ ಹೇಳಿ 2 ಮಾರ್ಕ್ಸಿಗೆ ಕೆಲವು ಸರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದನ್ನು 2 ಮಾರ್ಕ್ಸ್ಗೆ ಮೆನ್ಷನ್ ದ ಟೈಪ್ಸ್ ಆಫ್ ದ ಡಕ್ಟ್ಸ್ ಪ್ರೆಸೆಂಟ್ ಇನ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದಾಗ ಈ 4 ಮೆನ್ಷನ್ ಮಾಡಬೇಕು. ಕೆಲವು ಸರಿ ನೀವು ಕನ್ಫ್ಯೂಷನ್ ಆಗ್ತೀರಿ, ಡಕ್ಟ್ಸ್ ಕೇಳಿದ್ರೆ ಗ್ಲ್ಯಾಂಡ್ಸ್ ಬರೆಯೋದು, ಗ್ಲ್ಯಾಂಡ್ಸ್ ಕೇಳಿದ್ರೆ ಡಕ್ಟ್ಸ್ ಬರೆಯೋದು. ಬಟ್ ಡಕ್ಟ್ಸ್ ದೀಸ್ 4: ರೆಟಿಟಸ್ಟಿಸ್, efferentia, epididymis, vasa differentia. But glands are prostate gland, bulbourethral gland ಅಥವಾ ಕೌಪಸ್ ಗ್ಲ್ಯಾಂಡ್ ಅಂತ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ಆ್ಯಂಡ್ ದ ಲಾಸ್ಟ್ ಒನ್ ಇಟ್ ಇಸ್ seminal vesicle ಅಂತ ಕೂಡ ಬರೆದ್ರು ಕೊಡ್ತಾರೆ. ಆ್ಯಂಡ್ ಹಿಯರ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೈಮರಿ ಸೆಕ್ಸ್ ಕ್ಯಾರೆಕ್ಟರ್ಸ್ ಸಚ್ ಆಸ್ ಟೆಸ್ಟಿಸ್. In that these are the terms we need to understand what is that lady, because the sperms production agode testis inda agirodrina. And very major part innond illi ನಾವು ಇನ್ನೊಂದು ಓದ್ತೀವಿ, ಸ್ಕ್ರೂಟಮ್ ಅಂತ ಕೂಡ ಓದ್ತೀವಿ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಅಂತ ಹೇಳ್ಬೋದು. ಸ್ಕ್ರೂಟಮ್ ಅಥವಾ ಸ್ಕ್ರೂಟಮ್ ಸ್ಯಾಕ್ ಅಂತ, ಅಲ್ಲಿಂದನೇ ದ ಹೋಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು. ಸೊ ಇದನ್ನೆಲ್ಲನೂ ಕೂಡ ವಿ ಆರ್ ಗೋಯಿಂಗ್ ಟು ಅನಲೈಸ್ಡ್ ಇನ್ ದ ಕಾನ್ಸೆಪ್ಟ್ ಆಫ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳ್ಬೋದು. ಸಿ ಅದಕ್ಕೂ ಕೂಡ ಇಲ್ಲಿ ಹೇಳಿದ್ದಾರೆ ನೋಡಿ, ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆ್ಯಂಡ್ ದ ರೀಜನ್. The very most important here region, it is called the as an pelvis region anta. This is, they are going to consider it is a lower part of the trunk. It is the lower part of the trunk, okay, and present in between the abdomen and thighs. Abdomen and thighs is called pelvis region. Pelvic area ಅಥವಾ pelvic region ಅಂತ ಹೇಳಿ ಕರಿತೀವಿ. See, it includes a pair of testis. ಆಗಲೇ ನಾನು ಅಲ್ಲಿ ಬರ್ದಂಗೆ it is, we call them as a primary character, sex character, and this is accessory ducts and glands or secondary sex characters. And the last one it is external genitalia. It is called the as an penis anta heli karitare. Okay, these are all the parts we are going to be considered under the male reproductive system. Okay, so fine. In the next class we are going to understand the ಕಾನ್ಸೆಪ್ಟ್ ಆಫ್ ದ ಮೇಲ್ ಇಲ್ಲಿವರೆಗೂ ನಾನು ಒಂದಷ್ಟು ಇಂಟ್ರೊಡಕ್ಷನ್ಗಳನ್ನ ಅದಕ್ಕೆ ಬೇಕಾದಂಥ ಬೇಸಿಕ್ಕಿಂದನೂ ತೊಗೊಂಡಿದ್ದೀನಿ. ಬೇಸಿಕ್ಕಿಂದನೂ ಏನೇನೆಲ್ಲ ಅರ್ಥ ಮಾಡಿಕೊಂಡು ನಾವು ಇವಾಗ ವಿ entered into the concept of the second PU chapter. So illivargu I already explained the what and all the first introduction concepts that are going to be mentioned. Okay, ಫಸ್ಟ್ ಇಂಟ್ರೊಡಕ್ಷನ್ ಏನು ಹೇಳಿದ್ದಾರೆ ಅದನ್ನು ಇಲ್ಲಿ ಪ್ರತಿಯೊಂದು ನಾನು ಒಂದು ಬೇಸಿಕ್ಕಿಂದ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ.
ಸೊ ಹಿಯರ್ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಕಾನ್ಸೆಪ್ಟ್ಸ್. ಸೊ ಇವೆಲ್ಲ ನಮಗೆ ನೀಟಾಗಿ ಕರೆಕ್ಟಾಗಿ ಗೊತ್ತಿದ್ರೆ, ಬೇಸಿಕ್ ಇನ್ಫಾರ್ಮೇಷನ್ ಕ್ಲಾರಿಫಿಕೇಶನ್ ಇತ್ತು ಅಂದರೆ ಮಾತ್ರ ಸೊ ಇಲ್ಲಿ ಮುಂದೆ ಹೇಳುವಂಥ ಕಾನ್ಸೆಪ್ಟ್ಸ್ಗಳು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ದಿಸ್ ಇಸ್ ವಾಟ್ ದ ಫಸ್ಟ್ ಇಂಟ್ರೊಡಕ್ಷನ್ ಆ್ಯಂಡ್ ವಾಟ್ ಆ್ಯಂಡ್ ಆಲ್ ದ ಪಾರ್ಟ್ಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್ ಅಂಡರ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ. ನೆಕ್ಸ್ಟ್ ಕ್ಲಾಸಲ್ಲಿ ಈ ಡಯಾಗ್ರಾಮ್ನ ಓದ್ತಾ ಏನೇನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ ಒಂದೊಂದೇ ಪಾರ್ಟ್ಸ್ ಬಗ್ಗೆ ಅನ್ನೋದನ್ನು ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಜೊತೆಗೆ ಇನ್ನೂ ಅಡಿಷನಲ್ ಏನಾದರೂ ಇನ್ಫಾರ್ಮೇಷನ್ ಆ್ಯಡ್ ಮಾಡೋದಿತ್ತು ಅಂದರೆ ಅದನ್ನು ಕಲಿತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.